ರಕಬಾರ ಶಂಥಲ ರಕಬ ತೀರೆ ಕಾಲ ಓ ರಗಬಲ ರಶದಲ ರಗಬದ ರಗ. ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಪ್ರೀತಿ ಸ್ವರೂಪನಾದ ದೇವರೇ, ನಾವು ನಿಮಗೆ ಘನಮಾನ ಮಹಿಮೆಗಳು ಸಲ್ಲಿಸುತ್ತೇನಪ್ಪ. ಈ ಭಾನುವಾರ ದಿನದಲ್ಲಿಯೂ ದೇವರೇ ನಿಮ್ಮ ಸನ್ನಿಧಿಯಲ್ಲಿ ಕೂಡಿ ಬರುವ ಹಾಗೆ ದೇವರೇ ಸಭೆಯಾಗಿ ಕೂಡಿ ಬರಲಿಕ್ಕೆ ಮಕ್ಕಳಿಗೆ ನೀ ಕೃಪೆ ನೀಡಿದಕ್ಕಾಗಿ ಸ್ತೋತ್ರ, ಅನುಕೂಲ ಮಾಡಿದಕ್ಕಾಗಿ ಸ್ತೋತ್ರ, ಆಯುಸ್ಸು ಕೊಟ್ಟದಕ್ಕಾಗಿ ಸ್ತೋತ್ರ, ಆರೋಗ್ಯ ಕೊಟ್ಟದಕ್ಕಾಗಿ ಸ್ತೋತ್ರ. ಆ ದೇವರೇ ನಿಮ್ಮನ್ನು ಹಾಡಿ ಸ್ತುತಿಸಿ ಕೊಂಡಾಡುವಂತೆ ಮಾಡಿದಕ್ಕಾಗಿ ಸ್ತೋತ್ರ. ಮತ್ತು ದೇವರೇ ನಿಮ್ಮ ವಾಕ್ಯವು ಧ್ಯಾನಿಸುವ ಹಾಗೆ, ನಿಮ್ಮ ವಚನದಲ್ಲಿ ಗಮನ ಕೊಡುವ ಹಾಗೆ ಮುಂದಿನ ಸಮಯ ದೇವರು ಕಾರ್ಯ ಮಾಡಲಿ ಎಂದು ಪ್ರಾರ್ಥಿಸುತ್ತೇನೆ. ದೇವರೇ, ವಾಕ್ಯ ನಿಮ್ಮದು, ವಾಕ್ಯವೇ ದೇವರು. ದೇವರೇ, ಮಕ್ಕಳಿಗೆ ನಿನ್ನ ವಚನವು ಕೊಟ್ಟವರನ್ನು ತೃಪ್ತಿಪಡಿಸು. ಅವರು ವಚನವನ್ನು ಕೇಳಿ ಅವರು ತೃಪ್ತರಾಗಲಿ. ಅದಕ್ಕಾಗಿ ದೇವರೇ, ನಿನ್ನ ದಾಸರಾದ ನನ್ನನ್ನು ಒಂದು ಪಾತ್ರೆಯಾಗಿ ಉಪಯೋಗಿಸಪ್ಪ. ದೇವರೇ, ಈ ಮಕ್ಕಳ ಪರವಾಗಿ ಒಂದು ಪಾತ್ರೆಯಾಗಿ ದೇವರೇ ನಿಮಗೆ ಉಪಯೋಗಗಳ ಒಂದು ಉಪಕರಣವಾಗಿ ನಿನ್ನ ದಾಸನಾದ ನನ್ನನ್ನು ದೇವರೇ ಸಿಲುಬೆಯ ನೆರಳಿನಲ್ಲಿ ಮರೆಮಾಚಿಕೊಳ್ಳಲಿ. ಕೇಳುವ ವಾಕ್ಯಗಳು ಮಕ್ಕಳಲ್ಲಿ ಜೀವವಾಗಿ ಮಾರ್ಪಡಲಿ, ಅದು ಶಕ್ತಿಯಾಗಿ ಮಾರ್ಪಡಲಿ, ಅದು ಚೈತನ್ಯವಾಗಿ ಮಾರ್ಪಡಲಿ, ಅದು ಬಲವಾಗಿ ಮಾರ್ಪಡಲಿ. ಸೈತಾನನ ಮಂಗುತನಗಳು ನೀಗಿಸುವುದಾಗಿರಲಿ, ಶತ್ರುವಿನ ಕ್ರಿಯೆಗಳು ನಿಷ್ಫಲ ಮಾಡುವುದಾಗಿರಲಿ, ದೇವರ ಬೆಳಕು ಉದಯಿಸುವುದಾಗಿರಲಿ. ನಿಮ್ಮ ಸನ್ನಧಿಯಲ್ಲಿ ನಮ್ಮೆಲ್ಲರನ್ನು ಕೂಡ ಸಂಪೂರ್ಣವಾಗಿ ಸಮರ್ಪಿಸುತ್ತೇನೆ. ಪರಲೋಕದ ತಂದೆಯಾದ ದೇವರೇ, ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕೂಡಿ ಬಂದ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರೀತಿಯ ವಂದನೆಗಳು. ಇವತ್ತು ಒಳ್ಳೆ ವಿಚಾರಗಳು ದೇವರು ಕೊಟ್ಟಿದ್ದಾರೆ. ಇವತ್ತು ಕೆಲ ಕಾರ್ಯಗಳು ಇಲ್ಲಿ ನಡೆಯುತ್ತದೆ. ಹಾಲೆಲೂಯ. ನೀವು ಸಂತೋಷವಾಗಿ ವಾಕ್ಯಕ್ಕಾಗಿ ಗಮನ ಕೊಡಿ. ದೇವರು ಕೆಲ ಬಿಡುಗಡೆಯ ವಿಷಯಗಳು ನಿಮಗೆ ಕೊಡಲಿಕ್ಕಿದೆ. ಹಾಲೆಲೂಯ, ಹಾಲೆಲೂಯ. ದೇವರಿಗೆ ಸ್ತೋತ್ರವಾಗಲಿ. ಬೇಗನೆ ವಾಕ್ಯ ತೆಗೆಯೋಣ. 2 ಕೊರಿಂಥಿಯ 4ನೇ ಅಧ್ಯಾಯ 4ನೇ ವಾಕ್ಯ ಓದಿಕೊಳ್ಳೋಣ. 2 ಕೊರಿಂಥಿಯ 4ನೇ ಅಧ್ಯಾಯ 4ನೇ ವಾಕ್ಯ. ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದನು. ಜೊತೆಯಲ್ಲಿ 3ನೇ ಅಧ್ಯಾಯ 17ನೇ ವಾಕ್ಯ. ಆ ಕರ್ತನು ದೇವರಾತ್ಮನೇ, ಕರ್ತನ ಆತ್ಮನು ಯಾರಲ್ಲಿದ್ದಾನೋ ಅವರಿಗೆ ಬಿಡುಗಡೆ ಉಂಟು. ಪ್ರೈಸ್ ಗಾಡ್, ಹಾಲೆಲೂಯಾ. ನಾವು 2 ವಾಕ್ಯ ಓದಿದೆ. ಅದರಲ್ಲಿ ಮೊದಲ ವಾಕ್ಯದಲ್ಲಿ ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸು ಮಂಗು ಮಾಡಿದನು ಎಂದು ಬರೆದಿದೆ. ಈ ಪ್ರಪಂಚದ ದೇವರು ಅಂತ ಹೇಳುವಾಗ ಯಾರು? ಅದು ಸೈತಾನ. ಒಂದು ವಾಕ್ಯದಲ್ಲಿ ಸೈತಾನನು ಮಂಗು ಮಾಡಿದನು ಎಂದು ಹೇಳುವಾಗ ನಾವು 3ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಕರ್ತನ ಆತ್ಮನು ಯಾರಲ್ಲಿದ್ದಾರೋ ಅವರಿಗೆ ಬಿಡುಗಡೆ ಉಂಟು ಎಂದು ಹೇಳ್ತಾ ಇದ್ದಾನೆ. 2 ವಾಕ್ಯಗಳು ನಾವು ಧ್ಯಾನಿಸಲಿಕ್ಕಿದ್ದೇವೆ. ಮೊದಲನೇ ವಾಕ್ಯ ಸೈತಾನ್ ಮಂಗು ಮಾಡುವುದಾದರೆ, 2ನೇ ವಾಕ್ಯ ಕರ್ತನ ಆತ್ಮನು ನಮಗೆ ಬಿಡುಗಡೆ ಕೊಡುವುದಾಗಿರುತ್ತದೆ. ನೋಡಿ, ಮಕ್ಕಳು ಕೂಡ ಗಮನಿಸಿಕೊಳ್ಳಬೇಕು. ಜೀವನದಲ್ಲಿ ಅಭಿವೃದ್ಧಿ ಹೊಂದಿಕೊಳ್ಳಲಿಕ್ಕೆ ಇರುವ ವಿಷಯ ಹೇಳಿಕೊಡ್ತೀನಿ. ಅದು ಹೆಂಗೆ ನಮಗೆ ತಡೆಯಾಗುತ್ತದೆ, ಅಡ್ಡಿಯಾಗತ್ತೆ ಅಂತ ಫಸ್ಟ್ ತಿಳ್ಕೊಳ್ಳೋಣ. ಅದು ತಿಳ್ಕೊಂಡು ಅದಕ್ಕೆ ನಾವು ಬೇಲಿಗಟ್ಟಬೇಕು. ಹಾಲೆಲೂಯಾ, ದೇವರಿಗೆ ಸ್ತೋತ್ರವಾಗಲಿ ಅಂತ ಒಂದು ಸಾರಿ ಕೂಡ ಆ ವಾಕ್ಯ ಓದುತ್ತೇನೆ. ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಗು ಮಾಡಿದನು. ಈ ಮೊದಲನೇ ವಾಕ್ಯ ನಾವು ಧ್ಯಾನಿಸುವಾಗ ಅದರಲ್ಲಿಯೇ ಕೆಲ ಆಳವಾದ ವಿಚಾರಗಳು ತಿಳ್ಕೊಳ್ಳಿಕ್ಕಿದೆ. ಮೊದಲು ಹೇಳ್ತಾ ಇದ್ದಾರೆ, ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವು. ಹಲ್ಲೆಲೂಯಾ.
ಹಾಗಾದರೆ ಫಸ್ಟ್ ವಾಕ್ಯದಲ್ಲೇ ನಾವು ತಿಳ್ಕೊಳ್ಳಿಕ್ಕಿರುವುದೇನೆಂದರೆ, ಯೇಸು ಕ್ರಿಸ್ತನು ಯಾರು ಎಂಬುದನ್ನು ಕೇಳುವಾಗ ಫಸ್ಟ್ ವಾಕ್ಯ ಏನು ಹೇಳಿದೆ? ದೇವರ ಪ್ರತಿರೂಪವಾಗಿದೆ. ಯೇಸು ಕ್ರಿಸ್ತನು ದೇವರ ಪ್ರತಿರೂಪ. ನಾವು ಸೈತಾನು ಜಯಿಸಲಿಕ್ಕಿರುವಂತ ನೋಡಿ ಸ್ಟೆಪ್ಪುಗಳು ತಿಳ್ಕೊಳ್ಳಿ. ಈಗ ಯೇಸು ಕ್ರಿಸ್ತನ ಬಗ್ಗೆ ಯಹೂದ್ಯರು ವಿಮರ್ಶೆಯನ್ನು ತಿಳ್ಕೊಳ್ತಾರೆ ಮತ್ತು ಅನ್ಯ ಜನರು ಇವರೊಬ್ಬ ಒಳ್ಳೆಯ ನಾಯಕನು ಎಂದು ತಿಳ್ಕೊಳ್ತಾರೆ. ಬೇರೆ ಕೆಲವರು ಇವರೊಬ್ಬ ಈಗಿನ ಕಾಲದ ಜನರಲ್ಲಿ ಕ್ರೈಸ್ತ ಧರ್ಮ ಸ್ಥಾಪಕನೆಂದು ತಿಳ್ಕೊಳ್ಳುತ್ತಾರೆ. ಆದರೆ ನಿಜವಾಗಿಯೂ ಯೇಸು ಕ್ರಿಸ್ತನು ಯಾರು? ದೇವರ ಪ್ರತಿರೂಪನು. ಇದೇ ಮಾತು ಒಂದು ಸಾರಿ ಯೇಸು ಸ್ವಾಮಿ ಪೇತ್ರನಿಗೆ ಕೇಳಿದ್ದಾನೆ, ಜನರು ನನ್ನ ಬಗ್ಗೆ ಏನು ಹೇಳುತ್ತಾರೆ? ಆವಾಗ ಪ್ರವಾದಿಗಳಲ್ಲಿ ಒಬ್ಬನು ಒಂದು ಹೇಳುತ್ತಾರೆ ಮತ್ತು ಒಂದು ನಾಯಕನು ಒಂದು ಹೇಳುತ್ತಾರೆ ಎಂದೆಲ್ಲ ಒಬ್ಬೊಬ್ಬರು ಒಂದು ಹೇಳುವಾಗ ಯೇಸು ಶಿಷ್ಯನ ಕೇಳಿದೆ, ನೀವು ನನ್ನ ಬಗ್ಗೆ ಏನು ಹೇಳ್ತೀರಾ? ನೀವು ಜೀವ ಸ್ವರೂಪನಾದ ದೇವರ ಕುಮಾರನು ಅಂತ ಹೇಳಿ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳಿರ, ಈ ಭಾನುವಾರ ಲೋಕ ಯೇಸು ಕ್ರಿಸ್ತನ ಬಗ್ಗೆ ಏನೋ ಹೇಳಲಿ, ಲೋಕದ ಜನರು ಯೇಸು ಕ್ರಿಸ್ತನ ಬಗ್ಗೆ ಏನೋ ಹೇಳಲಿ, ಆದರೆ ನನಗೆ ಹೇಳಲಿಕ್ಕಿರಬೇಕು. ನಾನು ಹೇಳ್ತೀನಿ ನನಗೆ, ನೀವು ಹೇಳಬೇಕು. ನಮಗೆ ಎಂಬುದಿಲ್ಲ, ಇದು ಈ ವೈಯಕ್ತಿಕವಾದ. ನಮಗೆ ಸತ್ಯ ಗೊತ್ತಿದ್ದರೆ ಸತ್ಯವು ನಿಮಗೆ ಬಿಡುಗಡೆ ಮಾಡೋದು. ಈ ಪ್ರಪಂಚದ ದೇವರು ನಮ್ಮನ್ನು ಮಂಗು ಮಾಡಲಿಕ್ಕೆ ಬರುವಾಗ ನಾವು ಯಾರು ಎಂದ ಅರಿವಿದ್ದರೆ ಅವನು ಮಂಗು ಮಾಡಲಿಕ್ಕೆ ಆಗಲ್ಲ. ಯೇಸು ಕ್ರಿಸ್ತನ ಬಗ್ಗೆ ಫಸ್ಟ್ ನಮಗೆ ಗೊತ್ತಿರಬೇಕು, ಜೀವ ಸ್ವರೂಪನಾದ ದೇವರ ಪ್ರತಿರೂಪವಾಗಿದ್ದಾನೆ. ಅದನ್ನು ಅದೃಶ್ಯನಾದ ದೇವರ ಪ್ರತಿರೂಪ. ಯೇಸು ನನಗೆ ಜೀವ ಸ್ವರೂಪನಾದ ದೇವರ ಪ್ರತಿರೂಪವಾಗಿ ಬಂದವನು. ಓಕೆ, ಅಷ್ಟು ಕ್ಲಿಯರ್ ಆಯ್ತು. ಈ ಜೀವ ಸ್ವರೂಪನಾದ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವುದು ಯಾವುದರಲ್ಲಿ ಗೊತ್ತಾ? ಯಾವುದರಲ್ಲಿ? ಸುವಾರ್ತೆಯಲ್ಲಿ. ಈಗ ಯೇಸು ಕ್ರಿಸ್ತನನ್ನು ನಾವು ಕಣ್ಣಾರೆ ಕಾಣಿಸ್ತಾ ಇಲ್ಲ. ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇಲ್ಲ. ಆದರೆ ಯೇಸು ಕ್ರಿಸ್ತನ ಪ್ರಭಾವ ನಾವೀಗ ಯಾವುದರಲ್ಲಿ ಕಾಣಿಸ್ತಾ ಇದೆ ಗೊತ್ತಾ? ಸುವಾರ್ತೆಯಲ್ಲಿ ಕಾಣಿಸ್ತಾ ಇದೆ. ಯೇಸು ಕ್ರಿಸ್ತನ ಪ್ರಭಾವ ಸುವಾರ್ತೆಯಲ್ಲೇ ಇರುವುದು. ಗಮನಿಸಿ ಎಲ್ಲರೂ, ಈ ವಾಕ್ಯ ನಿಮ್ಮಲ್ಲಿ ತುಂಬಾ ಒಂದು ಬಿಡುಗಡೆ ಕೊಡ್ತದೆ. ಅನೇಕರ ಮನೆಗಳಲ್ಲಿ ಅವಾಗೆಲ್ಲ ಯೇಸು ಸ್ವಾಮಿದು ಫೋಟೋ ತಕೊಂಡು ನಾವು ಗೋಡೆಯಲ್ಲಿ ಹಾಕೋದು. ಗೋಡೆಯಲ್ಲಿ ಒಂದು ಯೇಸು ಸ್ವಾಮಿದು ಫೋಟೋ ಹಾಕಿದರೆ ಆ ಫೋಟೋ ಅಲ್ಲ ನಮಗೆ ಕ್ರಿಸ್ತನ ಪ್ರಭಾವ ತೋರಿಸೋದು. ಆ ಫೋಟೋಯಿಂದ ಯಾವುದು ಪ್ರಭಾವ ಬರ್ತಾ ಇಲ್ಲ. ಆಮೇನ್, ಆಮೇನ್. ಈಗ ಯೇಸು ಕ್ರಿಸ್ತನ ಒಂದು ಶಿಲುಬೆ ಎಂಬುದೊಂದು ಗುರುತು, ಕ್ರೈಸ್ತವರದೊಂದು ಗುರುತು ಎಂದ ಶಿಲುಬೆ. ಈ ಶಿಲುಬೆಯೊಂದು ಗುರುತು ಇಟ್ಟಿದೆ ಎಂದು ಹೇಳಿಕೊಂಡು ಆ ಶಿಲುಬೆಯ ಗುರುತು ಕೂಡ ಆ ಶಿಲುಬೆ ಎಂಬ ಗುರುತಿನಲ್ಲಿ ಕ್ರಿಸ್ತನ ಪ್ರಭಾವ ಬರ್ತಾ ಇಲ್ಲ. ಕೆಲ ಪಿಕ್ಚರಲ್ಲಿ ನೀವು ನೋಡಿರ್ಬೋದು, ಇಲ್ಲಿಂದ ಈಗ ರಶ್ಮಿಗಳು ಈಗ ಬರುವ ತರ ಇರುವಂತ ಇದು ನೋಡಿರ್ಬೋದು. ಈಗ ಆ ಶಿಲುಬೆಯ ಗುರುತು ಅದರಿಂದಲೇ ದೇವರ ಪ್ರಭಾವ ಬರುತ್ತೆ ಎಂದಿಲ್ಲ. ಆದರೆ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವ ಬರುವುದು ಈ ದೇವರ ಸುವಾರ್ತೆಯಿಂದಲೇ. ಹಲ್ಲೆಲೂಯಾ. ಈ ಪುಸ್ತಕದಲ್ಲಿ ಬರೆಯಲ್ಪಟ್ಟಿರುವ ವಾಕ್ಯವೇ ಜೀವವುಳ್ಳ ವಾಕ್ಯ. ಈ ವಾಕ್ಯವೇ ದೇವರ ಪ್ರಭಾವ ತೋರಿಸೋದು. ಹಲ್ಲೆಲೂಯಾ. ಈ ಪ್ರಭಾವ ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು
ನಂಬಿಕೆ ಇಲ್ಲದವರ ಮನಸ್ಸು ಮಂಗು ಮಾಡಿದ್ದಾನೆ. ಹಲ್ಲೆಲೂಯಾ. ಅರ್ಥ ಮಾಡಿ, ನಿಮ್ಮ ಮನೆಯಲ್ಲಿ ನಿಮಗೆ ಕ್ರಿಸ್ತನ ಸಾನ್ನಿಧ್ಯ ಕೊಡುವುದು ದೇವರ ವಚನ. ಈ ವಚನ ನೀವು ಓದಬೇಕು, ಈ ವಚನ ಧ್ಯಾನಿಸಬೇಕು, ಈ ವಚನ ಕೇಳಬೇಕು. ವಚನ ನೋಡಿ, ಈಗಿನ ಕಾಲದಲ್ಲಿ ಟಿವಿ, ಈಗ ಮೊಬೈಲ್ ಫೋನ್ಗಳಲ್ಲಿ ಕೂಡ ಏನಾಗುತ್ತಾ ಇದೆ, ವಚನ ಕೇಳಲಿಕ್ಕೆ ಇರುವಂಥ ಅವಕಾಶವಿದೆ. ಬೈಬಲ್, ಅದು ಆಡಿಯೋ ಬೈಬಲ್, ಅದು ಒಬ್ಬರು ಓದ್ತಾ ಇರ್ತಾರೆ, ನಾವು ಕೇಳಿಸ್ಕೊಳ್ಬೋದು. ನಮ್ಮ ಮನೆಗಳಲ್ಲಿ ಈ ವಚನ ಕೇಳ್ತಾ ಇರುವಾಗ ಅದರಲ್ಲಿ ಕ್ರಿಸ್ತನ ಪ್ರಭಾವ ಇರುತ್ತದೆ. ಪ್ರೈಸ್ ಗಾಡ್. ವಾಕ್ಯ, ಈ ವಾಕ್ಯನೇ ಉದಯವಾಗಬಾರದೆಂದು ಹೇಳಿಕೊಂಡು ಸೈತಾನನು ಮಂಗು ಮಾಡೋದು. ನಿಜವಾಗಿ ನಾನು ನಿಮಗೆ ಹೇಳ್ತೀನಿ, ಈ ವಾಕ್ಯವೇ ಕ್ರಿಸ್ತ ಯೇಸುವಿನ ಪ್ರಭಾವವು ನಿನಗೂ ನಿನ್ನ ಕುಟುಂಬಕ್ಕೂ ನಿನ್ನ ಕೆಲಸದಲ್ಲೂ ಪ್ರಭಾವವಾಗಿರೋದು. ಇದೇ ನಿನ್ನನ್ನು ಬೆಳಕು ಮಾಡುವುದು. ದೇವರ ವಾಕ್ಯವೇ ನಿನ್ನನ್ನು ಪ್ರಕಾಶಗೊಳಿಸುವುದು. ಎಷ್ಟು ಮಟ್ಟಕ್ಕೂ ವಾಕ್ಯದಿಂದ ನೀವು ದೂರ ಹೋಗುತ್ತೀರೋ ಅಷ್ಟು ಮಟ್ಟಕ್ಕೂ ನಿಮ್ಮಂಗಾಗಿ ಹೋಗುತ್ತದೆ. ವಾಕ್ಯ ಹೇಳುವಾಗಲೂ ಒಂದು ಬಲ, ವಾಕ್ಯ ಕೇಳುವಾಗಲೂ ಒಂದು ಬಲ. ಹಲ್ಲೆಲೂಯಾ. ಈಗ ಕೇಳಿ ನೋಡಿ, ಯೇಸು ಕ್ರಿಸ್ತನು ದೇವರ ಪ್ರತಿರೂಪ. ಆ ಪ್ರತಿರೂಪವಾಗಿರುವ ಕ್ರಿಸ್ತನನ್ನು ಹೀಗೆ ನಮಗೆ ಆ ಕ್ರಿಸ್ತನ ಪ್ರಭಾವ ಸಿಕ್ಕೋದು ದೇವರ ವಾಕ್ಯದಿಂದ, ಸುವಾರ್ತೆಯಿಂದ. ಅಷ್ಟು ಅರ್ಥ ಆಯ್ತಲ್ಲ? ಆದರೆ ಇದು ಈ ಪ್ರಭಾವ ನಮಗೆ ಬರದ ಹಾಗೆ ತಡ ಮಾಡೋದು ಯಾರು? ಈ ಪ್ರಪಂಚದ ದೇವರಾಗಿರುವಂಥ ಸೈತಾನನು. ಅವರು ಯಾರಿಗೆ ತಡ ಮಾಡ್ತಾರೆ? ವಾಕ್ಯದಲ್ಲಿದೆ, ಯಾರಿಗೆ ತಡ ಮಾಡ್ತಾರೆ? ನಂಬಿಕೆ ಇಲ್ಲದವರಿಗೆ. ನಂಬಿಕೆ ಇರುವವರನ್ನೆಲ್ಲ ಅಡ್ಡಿ ಮಾಡ್ಲಿಕ್ಕಾಗಲ್ಲ. ನಾನು ಒಂದು ಉದಾಹರಣೆ ಹೇಳ್ತೀನಿ. ಪೌಲನನ್ನು, ಶೀಲನನ್ನು ಸರ್ಪಳಿಯಲ್ಲಿ ಕೈಗಳು ಕಟ್ಟಿದೆ, ಕೋಳಗಳಿಂದ ಕಾಲು ಬಂಧಿಸಿದೆ, ಶರೀರ ಪೂರ್ತಿ ಚಾಟಿಯಿಂದ ಒಡೆದು ಗಾಯಗಳಾಯಿತು. ಆದರೆ ಅವರು ಜೈಲಲ್ಲಿ ಆರಾಧನೆ ಮಾಡುವಾಗ ಆರಾಧನೆಯ ಮಧ್ಯದಲ್ಲಿ ಇಳಿದು ಬಂದ ಆ ದೇವರ ಪ್ರಭಾವ, ಕ್ರಿಸ್ತ ಯೇಸುವಿನ ಪ್ರಭಾವ ಅಸ್ಥಿಭಾರ ಕದಲಿಸಿ ಅದರಲ್ಲಿರುವ ಜೈಲಧಿಕಾರಿಯನ್ನು ದೀಕ್ಷಾಸ್ನಾನ ಕೊಡುವ ಹಾಗೆ ಮಾಡಿದ್ದಾರೆ. ಕೈಗಳು ಸರ್ಪಳಿಯಲ್ಲಿ ಕಟ್ಟಿದರೆ ಸುವಾರ್ತೆಯ ಪ್ರಭಾವ ಅದು ಆರಿ ಹೋಗೋದಿಲ್ಲ. ಕಾಲುಗಳು ಕೋಲದಲ್ಲಿ ಹಾಕಿದರೆ ಸುವಾರ್ತೆಯ ಪ್ರಭಾವ ಆರಿ ಹೋಗುವುದಿಲ್ಲ. ಶರೀರ ಗಾಯವಾಗಿದ್ದರೂ ಸುವಾರ್ತೆಯ ದೀಪ ಆರಿ ಹೋಗುವುದಿಲ್ಲ. ಅದು ಸುವಾರ್ತೆಯ ಪ್ರಭಾವ. ಅದು ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ಸೈತಾನ್ ಮಂಗು ಮಾಡಿದೆ, ಸೈತಾನ್ ಮಂಗು ಮಾಡಿದೆ ಅಂದರೆ ಸುಮ್ಮನೆ ಮಂಗು ಮಾಡಿದಲ್ಲ, ನಂಬಿಕೆ ಇಲ್ಲದವರಿಗೆ ಮಂಗು ಮಾಡೋದು. ಪೌಲನಿಗಾಗಿದೆ, ಪೇತ್ರನಿಗಾಗಿದೆ ಅಂತ ಹೇಳ್ತಾರೆ. ಈಗ ಪೌಲನದು ಪೇತ್ರನೆಲ್ಲ ಹೇಳ್ಬೋದು, ನನ್ನದು ಹೇಳ್ಬೇಕಲ್ಲ. ಹಲ್ಲೆಲೂಯಾ. ನನ್ನನ್ನು ಒಡೆದು ಕೈಯಲ್ಲಿ ಗುದ್ದಿ ಈ ತುಡಿ ಕಟ್ಟಾಯಿತು. ಈ ತುಡಿ ಕಟ್ಟಾಗಿ ಸ್ವಲ್ಪ ತುಡಿಗೆ ಕಟ್ಟಾಗಿ ಕೆಳಗಡೆ ತೂಗಾಡ್ತಾ ಇದೆ. ಸುವಾರ್ತೆಗೆ ಹೋಗೋದಕ್ಕೆ, ಬೇರೆ ಏನಕ್ಕಲ್ಲ. ಸುವಾರ್ತೆ ಮಿಸ ಸಾಲೆ ಇಸ್ಕೊಂಡು ವಾಪಸ್ ಕೊಡೋದಿರೋದಕ್ಕಲ್ಲ, ಒಡವೆ ಇಸ್ಕೊಂಡು ವಾಪಸ್ ಕೊಟ್ಟಿಲ್ಲ ಅಂದ್ಕೊಂಡು ಹೊಡೆದಿದ್ದಲ್ಲ. ನೀವು ಹಂಗೆ ತಿಳ್ಕೊಳ್ಬೇಡ. ಆಮೇಲೆ ಬೇರೆಯವರು ಅವ್ರನ್ನ ಹೊಡೆದ ಹುಡುಗರನ್ನೆಲ್ಲ ಹಿಡ್ಕೊಂಡು ಹೋದ್ರು. ಆಮೇಲೆ ಹೋಗಪ್ಪ, ನೀನು ಹೋಗಪ್ಪ ಅಂತ ಹೇಳಿಬಿಟ್ಟು ನಾನು ಈ ಕಡೆ ಬರುವಾಗ ಕಟ್ಟಾಗಿರುವ ತುಡಿದು ಮಾಂಸ ನಾಲಿಗೆಯಲ್ಲಿ ಎಳೆದು ಈ ಅಲ್ಲಲ್ಲಿ ಕಚ್ಚಿ ಆ ಊರಲ್ಲಿ ಉಗುಳಿ ಬಿಟ್ಟು ಬಂದೆ ನಾನು. ಜೀಸಸ್. ಆ ಊರಲ್ಲಿ ಇವತ್ತೊಂದು ಚರ್ಚ್ ಇದೆ. ಜೀಸಸ್. ಓಕೆ, ಆ ಪೌಲನು ಮಾತ್ರ ಅಲ್ಲ, ಪೇತ್ರನು ಮಾತ್ರ ಅಲ್ಲ, ನಿಮ್ಮ ಮುಂದೆ ಇರುವಂತ ಸೇವಕರು ಇದೆ ಅನುಭವ. ಹಲ್ಲೆಲೂಯಾ.
ಇದು ಹೊಡೆದ್ರೆ ಸುವಾರ್ತೆ ನಿಂದೋಗೋದಲ್ಲ. ಸಿಸ್ಟ್ರದು ಆಕ್ಸಿಡೆಂಟ್ ಆಗಿ ನನಗೂ ಆಕ್ಸಿಡೆಂಟ್ ಆದರೆ ನನಗಷ್ಟು ಏಟಾಗಿಲ್ಲ, ಅವ್ರಿಗಾಗಿದೆ. ಅವರು ಕಿವಿಯಿಂದ ರಕ್ತ ಬರ್ತಾ ಇದೆ, ತಲೆಯಿಂದ ರಕ್ತ ಬರ್ತಾ ಇದೆ, ಅವರಿಗೆ ಪ್ರಜ್ಞೆ ಇಲ್ಲ, ಬಾಯಿಂದ ನೊರಗಳು ಬರ್ತಾ ಇದೆ. ಅಂಥ ಪರಿಸ್ಥಿತಿಯಲ್ಲಿ ಅವರು ಏನೇನೋ ಪೇಚಾಡ್ತಾ ಇದೆ, ಹೇಳೋದು ಒಂದಕ್ಕೊಂದು ಕನೆಕ್ಷನ್ ಇಲ್ಲ, ಏನೇನೋ ಹೇಳ್ತಾ ಇದ್ದಾರೆ. ಅಂಥ ಪರಿಸ್ಥಿತಿಯಲ್ಲಿ ಅಂದ ಆಂಬುಲೆನ್ಸಲ್ಲಿ ಇದ್ದುಕೊಂಡು ಇನ್ನು ಜೀವಂತವಾಗಿ ಬರ್ತಾರೋ ಇಲ್ಲ ಈ ಆಂಬುಲೆನ್ಸಲ್ಲೇ ಅವರ ಜೀವ ಹೋಗುತ್ತದೋ ಎಂದು ಗ್ಯಾರಂಟಿ ಇಲ್ಲ. ಆವಾಗ ಅದೇ ಆಂಬುಲೆನ್ಸಲ್ಲಿ ಅವರು ಮಲಗಿರುವಂಥದ ಬಳಿಯಲ್ಲಿ ಕುಳಿತುಕೊಂಡು ಹೇಳಿದೆ, ಪ್ರೀತಿಸುವೆ ಯೇಸು ರಾಜ, ನಿಮ್ಮನ್ನೇ ಪ್ರೀತಿಸುವೆ, ಪ್ರೀತಿಸುವೆ ಯೇಸು ರಾಜ, ನಿಮ್ಮನ್ನೇ ಪ್ರೀತಿಸುವೆ, 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 ನನ್ನ ಪ್ರಾಣ ಇರುವರೆಗೂ ಮಣ್ಣಲ್ಲಿ ಸೇರುವರೆಗೂ, ನನ್ನ ಪ್ರಾಣ ಇರುವರೆಗೂ ಮಣ್ಣಲ್ಲಿ ಸೇರುವರೆಗೂ, ಸತ್ತರು ನಿಮಗೆ ಸ್ತೋತ್ರ, ಬದುಕಿದರು ನಿಮಗೆ ಸ್ತೋತ್ರ, ಸತ್ತರು ನಿಮಗೆ ಸ್ತೋತ್ರ, ಬದುಕಿದರು ನಿಮಗೆ ಸ್ತೋತ್ರ, ನನ್ನ ಜೀವ ಕಾಲವೆಲ್ಲ ನಿಮ್ಮನ್ನೇ ಸಂಪಾದಿಸುವೆ, ನನ್ನ ಜೀವ ಮಾನವೆಲ್ಲ ನಿಮ್ಮನ್ನೇ ಸಂಪಾದಿಸುವೆ, ಪ್ರೀತಿಸುವೆ, ಪ್ರೀತಿಸುವೆ, ನನ್ನ ಪ್ರಾಣ ಇರುವರೆಗೂ ಮಣ್ಣಲ್ಲಿ ಸೇರುವರೆಗೂ, ನನ್ನ ಪ್ರಾಣ ಇರುವರೆಗೂ ಮಣ್ಣಲ್ಲಿ ಸೇರುವರೆಗೂ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಪ್ರಿಯ ಧರ್ಮ ಭಕ್ತಿಯಾದವಳು ಆಕ್ಸಿಡೆಂಟ್ ಅಲ್ಲಿ ತಲೆ ಏಟಾಗಿ ಶರೀರಕ್ಕೆ ಗಾಯವಾಗಿ ಅವರ ತಲೆಯಿಂದಲೂ ಕಿವಿಯಿಂದಲೂ ರಕ್ತ ಹರಿಯುತ್ತಾ ಇರುವಾಗ ಈಗ ಒಂದು ವೇಳೆ ಇವರು ಆಂಬುಲೆನ್ಸ್ ಅಲ್ಲಿಯೇ ಅವರು ಪ್ರಾಣ ಬಿಡಬಹುದು, ಇಲ್ಲ ದೇವರ ಚಿತ್ತ ಆದರೆ ಬದುಕಿಸಬಹುದು. ಆವಾಗ 9:45 ಆಕ್ಸಿಡೆಂಟ್ ಆಗಿದೆ, 12:30 ಸೆಂಟ್ ಜಾನ್ಸ್ ಆಸ್ಪತ್ರೆ ತಲುಪಿರೋದು. ಅಷ್ಟು ದೂರ ಆಂಬುಲೆನ್ಸು ಪ್ರಯಾಣ ಮಾಡಿ ಬರಲಿಕ್ಕೆ ತಕ್ಕೊಂಡದ್ದು. ಇದರ ಮಧ್ಯದಲ್ಲಿ ಪ್ರಾಣ ಹೋಗುತ್ತದೋ ಇರುತ್ತದೋ ಗೊತ್ತಿಲ್ಲ. ಆವಾಗಲೂ ನಂಬಿಕೆ ಇರುವುದರಿಂದ ಹೇಳಿದೆ, ಕರ್ತನೇ, ಈ ಆಂಬುಲೆನ್ಸಲ್ಲಿ ಸತ್ತರೂ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ, ನಾನು ನಿಮ್ಮ ಮೇಲೆ ಬೇಜಾರು ಮಾಡಲ್ಲ, ಇಲ್ಲ ಬದುಕಿಸಿದರೂ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ಹಲ್ಲೆಲೂಯಾ. ಆದರೆ ಆ ಸಮಯದಲ್ಲಿ ನನಗೆ ದೇವರು ಕೊಟ್ಟ ಕೃಪೆ, ನಿಮಗದು ಹೇಳೋದು ಸುಲಭ. ಆ ಸಮಯದಲ್ಲಿ ಹಲ್ಲೆಲೂಯಾ
ಹೇಳ್ತೀನಿ, ಸೈತಾನ್ ಮಂಗು ಮಾಡ್ಲಿಕ್ಕಾಗಲ್ಲ. ದೇವರ ಪ್ರತಿರೂಪವಾಗಿರುವ ಕ್ರಿಸ್ತ ಯೇಸುವಿನ ಪ್ರಭಾವವನ್ನು ತೋರಿಸುವ ಸುವಾರ್ತೆ ನಿನ್ನ ಒಳಗಡೆ ಇರುವಾಗ, ಅದರಲ್ಲಿ ನಂಬಿಕೆ ಇರುವಾಗ, ಯಾವ ಪಿಶಾಚಿಗೂ ನಿನ್ನನ್ನು ಮಂಗು ಮಾಡಲಿಕ್ಕಾಗಲ್ಲ. ನೀ ಅದರಲ್ಲಿ ನೀ ಬೋಲ್ಡ್ ಆಗಿರುವಿ. ಹಲ್ಲೆಲೂಯಾ. ಯಾರು ಮಂಗಾಗಿ ಹೋಗೋದು? ನಂಬಿಕೆ ಇಲ್ಲದವರು. ನಂಬಿಕೆ ಇಲ್ಲದ ಕಾರಣ ಸೈತಾನು ನಿಮ್ಮನ್ನು ಆ ರೀತಿಯಲ್ಲಿ ಮಾಡಿ ಕುಂಡ್ರಿಸಿಟ್ಟಿದೆ. ಅದಕ್ಕೆ ನಾವು ಆವಾಗ ನೆಗಿರಿ, ಚಪ್ಪಾಳೆ ಹೊಡೆಯಿರಿ, ಹಾಡಾಡೋಣ ನೇಡಿ, ಎಲ್ಲೋ ಸಪ್ಪೆ ಆಗಿದ್ದಾರೆ, ಕಪ್ಪಾಗಿದೆ, ಎಲ್ಲ ಸ್ವಲ್ಪ ಮೊಬ್ಬಾಗಿದೆ ಅಂತ ನಾನು ಹೇಳಿದ್ರೆ, ಹಲ್ಲೆಲೂಯಾ, ನೀವು ನಂಬಿಕೆಯಲ್ಲಿರು. ಪರಿಸ್ಥಿತಿ ಬದಲಾಯಿಸುವನು ನಮ್ಮ ಕರ್ತನು. ಪೌಲಂದು ಪೇತ್ರನು ಮಾತ್ರ ಸಾಕ್ಷಿ ಹೇಳಿದ್ರೆ ಸಾಲದು, ಸನ್ನಿಪಾಸದು ಸಾಕ್ಷಿ ಹೇಳ್ತೀನಿ. ಫೆಬ್ರವರಿ 22ಕ್ಕೆ 19 ವಯಸ್ಸು ದಾಟಿದೆ. ಈಗ 20ನೇ ವಯಸ್ಸಲ್ಲಿ ರನ್ನಿಂಗ್. ಆದರೆ ಈ ಮಗು ಹುಟ್ಟಿದ ತಕ್ಷಣ ಇದಕ್ಕೆ ಹಾರ್ಟ್ ಹೋಲ್ ಇದೆ ಎಂದು ಹೇಳಿರೋದು. ಡಾಕ್ಟರ್ ಹೇಳಿದೆ 7 mm ಹೋಲ್ ಇರೋದ್ರಿಂದ ಆಪರೇಷನ್ ಇಲ್ಲದೆ ಇದಕ್ಕೆ ಯಾವುದು ಸಾಧ್ಯನೇ ಇಲ್ಲ ಅಂತ ಹೇಳಿದರು. ಏನೋ 3 mm ಎಲ್ಲ ಕಡಿಮೆ ಆದರೆ ಸ್ವಲ್ಪ ನಿಧಾನ ಅದು ಮುಚ್ಚಿಕೊಳ್ಳುತ್ತದೆ ಎಂದು ಹೇಳಬಹುದು. ಆದರೆ ಇದು 7 mm ಇದೆ, ಏನು ಸಾಧ್ಯ ಇಲ್ಲ ಅಂತ ಹೇಳಿದರು. ಸರ್, ನಾವು ಸ್ವಲ್ಪ ಕಾಲ ಪ್ರೇಯರ್ ಮಾಡ್ತೀನಿ, ಅದಕ್ಕೆ ಎಷ್ಟು ದಿವಸ ಗಂಟೆ ನಾವು ಆಪರೇಷನ್ ವೆಯ್ಟ್ ಮಾಡ್ಬೋದು, ಆಪರೇಷನ್ಗೆ ಎಷ್ಟು ದಿವಸ ನಾವು ಸ್ವಲ್ಪ ಡೇಟ್ ತಕ್ಕೊಳ್ಬೋದು ಅಂತ ಕೇಳುವಾಗ ಅವ್ರು ನನ್ನ ಮುಖ ನೋಡಿಕೊಂಡು ನೆಗೆದು ಅವ್ರು ಹೇಳಿದರು, ನೀವು ಒಬ್ಬ ಕ್ರಿಶ್ಚಿಯನ್ ಮಿಷನರಿ, ನಾನು ಒಬ್ಬ ಕ್ರಿಶ್ಚಿಯನ್ ಥಾಮಸ್ಸು. ಆದರೆ ಮೆಡಿಕಲ್ ಸೈನ್ಸ್ ಪ್ರಕಾರ ಈ ಮಗುಗೆ ಆಪರೇಷನ್ ಇಲ್ಲದೆ ಇದಕ್ಕೆ ಎಷ್ಟು ದಿವಸ ತಡ್ಕೊಳ್ಬೇಕು ಅಂತ ಹೇಳಿದ್ರೆ, ನಾನೊರು ಕಾರ್ಡಿಯಾಲಜಿಸ್ಟ್ ಡಾಕ್ಟ್ರ್ ಆಗಿದ ಕಾರಣ ಇವತ್ತು ಈ ನಿಮಿಷ ಎಂದು ಹೇಳಲಿಕ್ಕೆ ನನಗೆ ಸಾಧ್ಯ ಆಗೋದು. ಪ್ರೈಸ್ ಗಾಡ್. ನೆಕ್ಸ್ಟ್ ನಿಮಿಷ ಈ ಮಗುಗೆ ಉಸಿರಾಟ ಜಾಸ್ತಿ ಆಗಿದರೆ, ಅದರದ್ದು ಹಾರ್ಟ್ದು ಪಂಪಿಂಗು ಓವರ್ ಆಗಿದರೆ, ಮುಖದಲ್ಲಿ ತುಡಿ ಫಸ್ಟ್ ನೀಲಿ ಕಲರ್ ಆಗುತ್ತೆ, ಕೈಗಳು ಉಗುರುಗಳೆಲ್ಲ ನೀಲಿ ಕಲರ್ ಆಗುತ್ತೆ, ಆಮೇಲೆ ನೀವೇನು ಮಾಡಿದರೂ ಪ್ರಯೋಜನ ಇಲ್ಲ ಅಂತ ಹೇಳಿದರು. ಪ್ರೈಸ್ ಗಾಡ್. ನಾನು ನನ್ನ ಪತ್ನಿ ನಾವಿಬ್ಬರು ಒಳಗಡೆ ಇರುವಾಗ ಡಾಕ್ಟ್ರಿಗೆ ಹೇಳಿದೆ, ಅವರ ಅಪ್ಪ ಅಮ್ಮ ಹೊರಗಡೆ ಕಾಯ್ತಾ ಇದೆ ಏನು ಅಂತ ಹೇಳಿಕೊಂಡು. ಡಾಕ್ಟರ್ ಹತ್ರ ಸರಿ ಆಯಿತು ಸಾರ್ ಅಂತ ಹೇಳಿಕೊಂಡು, ಇವತ್ತೊಂದೇ ದಿವಸ ಅಂತ ಹೇಳಿದ್ರು ಅವರು. ಸರಿ ಆಯಿತು ಸಾರ್ ಅಂತ ಹೇಳಿಕೊಂಡು ಬಂದಿದೆ. ಹೊರಗಡೆ ಬರುವಾಗ ಅಪ್ಪ ಅಮ್ಮ ಕಾಯ್ತಾ ಇದ್ದಾರೆ, ಏನು ಹೇಳಿದ್ರು ಮಕ್ಕಳೇ ಅಂತ ಹೇಳಿದೆ. ನಾನು ಫಸ್ಟ್ ಅವ್ರು ಹೇಳಲಿಕ್ಕೆ ಮುಂಚೆ ನಾನು ಹೇಳಿದೆ, ಏನು ಇಲ್ಲ, ಅದು ಸ್ವಲ್ಪ ಏನೋ ಒಂದು ಹಾರ್ಟು ಸ್ವಲ್ಪ ಉಸಿರಾಡಲಿಕ್ಕೆ ಸ್ವಲ್ಪ ಸಮಸ್ಯೆ ಅಷ್ಟೇ, ಅದೇನು ತೊಂದರೆ ಏನಿಲ್ಲ, ಏನು ಇಲ್ಲ ಅಂತ ಅವ್ರಿಗೆ ಹೇಳ್ಬಿಟ್ಟು, ಹೌದಾ ಏಸಪ್ಪ ಸ್ತೋತ್ರ, ಮಗುಗೆ ಏನು ಆಗಿಲ್ಲ ಅಂತ ಹೇಳ್ಕೊಂಡು ಅಜ್ಜಿ ಇಳಿಸ್ಕೊಂಡ್ಬಿಟ್ರು. ಆವಾಗ 3 ತಿಂಗಳಷ್ಟೇ. ಪ್ರೈಸ್ ಗಾಡ್. ಅವ್ರಿಗೆ ಏನು ಹೇಳಿರೋದು? ಏನು ಇಲ್ಲ. ಡಾಕ್ಟ್ರ್ ಏನು ಹೇಳಿದ್ರು? ನೆಕ್ಸ್ಟ್ ನಿಮಿಷ ಮೆಡಿಕಲ್ ಸೈನ್ಸ್ ಪ್ರಕಾರ ಈ ಮಗು ಬದುಕ್ತೇನೆಂದು ಹೇಳಲಿಕ್ಕಾಗಲ್ಲ. ನನ್ನ ಪತ್ನಿ ಏನು ಹೇಳಿದೆ ಗೊತ್ತಾ? ಸರಿ ಇಲ್ಲಿ ಇರಬೇಡ, ನಾನು ಬರ್ತೀನಿ ಅಲ್ಲಿಗೆ. ನಾನು ಹೇಳಿದೆ 3 ತಿಂಗಳು ಮುಗಿಯಲಿ, ಆಮೇಲೆ ಬಂದರೆ ಸಾಕು. 3 ತಿಂಗಳು ಕಂಪ್ಲೀಟ್ ಆಗಲಿಕ್ಕೆ ಇರಲಿಲ್ಲ, ಮಗುವನ್ನು ಕರ್ಕೊಂಡು ಇಲ್ಲಿಗೆ ಬಂದುಬಿಟ್ರು. ನಾವು ಪ್ರಾರ್ಥನೆ ಮಾಡೋಣ. ಈ ಮಗುವನ್ನು ಇಟ್ಕೊಂಡು ಪ್ರೇಯರ್ ಮಾಡ್ತಾ ಇದೆ. ಒಂದು ದಿವಸ ಭಯಂಕರವಾದ ಒಂದು ಪರಿಸ್ಥಿತಿ ಬಂದು, ಪ್ರಿಯ ಪ್ರಕಾಶ್ ಬ್ರದರ್ ಆವಾಗ ಬ್ಯಾಕ್ ಸೈಡ್ ರೂಮಲ್ಲಿ ಇದ್ದರು. ನಾನು ಸುವಾರ್ತಾ ಸೇವೆಗೆ ಹೋಗಿದೆ ಅಲ್ಲಿ ವಟ್ರಪಾಳ್ಯದಲ್ಲಿ. ಈ ಮಗುಗೆ ಮುಖ ಎಲ್ಲ ಊದ್ಕೊಂಡಿದೆ, ಕೈ ಕಾಲೆಲ್ಲ ಊದ್ಕೊಂಡಿದೆ. ಈಗ ಮುಖನೇ ನೋಡಿದರೆ ಗುರುತ ಸಿಕ್ಕಲ್ಲದ ಥರ ಚೇಂಜ್ ಆಯಿತು. ತುಟಿಗಳು ನೀಲಿ ಕಲರ್ ಆಗ್ತಾ ಇದೆ, ನರಗಳೆಲ್ಲ ಹೊರಗಡೆ ಕೈದು ಮೇಲಿರುವಂಥ ನರಗಳೆಲ್ಲ ಎತ್ತಿ ತೋರಿಸ್ತಾ ಇದೆ, ನೀಲಿ ಕಲರ್ ಕಾಣಿಸ್ತಾ ಇದೆ. ಈಗ ನಾನು ಅಲ್ಲಿ ಹೋಗಿದೆ, ಬ್ರದರು ಪ್ರಕಾಶ್ ಬ್ರದರ್ನ ಸಿಸ್ಟರ್ ಹೇಳಿ ಕಳಿಸಿದೆ, ಪಾಸ್ಟರ್ ಕರ್ಕೊಂಬನ್ನಿ ಅಂತ ಹೇಳಿದ್ರು. ಬ್ರದರ್ ಕೇಳಿದೆ, ಯಾರ ಮನೆಯಲ್ಲಿದ್ದಾರೆ ಸಿಸ್ಟರ್ ಅಂತ ಕೇಳಿದ್ರು.
ಸಿಸ್ಟ್ರು ಈಗ ಮಗುವಿನ ಗಾಬರಿ ಬೇರೆ ಅದಕ್ಕೆ, ಬ್ರದರ್ ನೀವು ಹೋಗಿರಿ ದೇವರು ತೋರಿಸ್ತಾರೆ ಅಂತ ಹೇಳಿದ್ರು. ಬ್ರದರು ಕೈ ಸೈಗೆ ತೋರಿಸ್ಕೊಂಡದು, ಎಲ್ಲೋಗಿ ಹುಡುಕೋದು. ಭಟ್ರಪಾಳಿ ಊರೊಳಗಡೆ ಬಂದ ಹೊಸದ್ರು, ಪಾಸ್ಟ್ ಯಾರು ಅಂತ ಹೇಳಿ ಅಷ್ಟು ಗೊತ್ತಿಲ್ಲ. ಆದರೆ ಬ್ರದರ್ ಅಲ್ಲಿ ಹೋಗಿ, ನೀವು ಹೋಗಿ ಅಲ್ಲಿ ಕೇಳಿ ಬ್ರದರ್ ಪಾಸ್ಟ್ ಇಲ್ಲಿ ಬಂದ್ರದ ಕೇಳೋದು ಹೇಳಿದೆ. ಬ್ರದರ್ ಅಲ್ಲಿ ಬಂದು ಒಬ್ಬರನ್ನೇ ಕೇಳಿದೆ, ಈಗ ಪಾಸ್ಟ್ ಏನಾದ್ರು ಈ ಕಡೆ ಬಂದ್ರ ಅಂತ ಹೇಳಿದ್ರು. ಕೇಳಿದ ವ್ಯಕ್ತಿ ಕರೆಕ್ಟಾಗಿ ನಮ್ಮ ಜಾರ್ಜ್ ಬ್ರದರ್ ಮನೇಲಿದೆ, ಅಲ್ಲಿ ಕರೆಕ್ಟು, ಜಾಸ್ತಿ ಹುಡುಕಿಲಿಕ್ಕಾಗಿಲ್ಲ. ಬಂದರು, ಅಲ್ಲಿ ಹೋಗಿ ಈಗ ಆಸ್ಪತ್ರೆಯಲ್ಲಿ ಅಷ್ಟೊತ್ತಿಗೆ ಅಲ್ಲಿ ಈ ಅಂಗಡಿ ಅಜ್ಜಿ ದಾರಿಯಲ್ಲಿ ಬರೋ ಯಾರೋ ಒಂದು ಸ್ಕೂಟಿ ಬರ್ತಾಯಿದ್ರು. ಅವ್ರನ್ನು ಅಡ್ಡಿ ಮಾಡಿ ನಿಲ್ಲಿಸಿ, ಈ ಮಗುವನ್ನು ಪಾಪ ಆಸ್ಪತ್ರೆ ಸೇರಿಸಪ್ಪ ಅಂತ ಹೇಳ್ಕೊಂಡು ಸಿಸ್ಟರ್ ಹುಡುಕ್ತಾ ಇದ್ರು. ಆ ಮನುಷ್ಯ ಯಾರು ಒಂದು ಥ್ಯಾಂಕ್ಸ್ ಹೇಳಲಿಕ್ಕೆ ಅವ್ರನ್ನ ಸಿಕ್ಕೇ ಇಲ್ಲ. ಅವ್ರನ್ನ ಕರ್ಕೊಂಡೋಗಿ ಆಸ್ಪತ್ರೆ ಸೇರಿಸಿ ಅಲ್ಲಿ ನೋಡಿದೆ. ಅವ್ರು ಹೇಳಿದ್ರು ನಾನು ಈ ಮಗು ಮುಟ್ಟಲ್ಲ. ಸ್ಕ್ಯಾನಿಂಗ್ ರಿಪೋರ್ಟ್ ಎತ್ಕೊಂಡು ಹೋಗಿದ್ರು ಸಿಸ್ಟರ್. ನೋಡಿಬಿಟ್ಟು ಆ ಡಾಕ್ಟ್ರು ಹೇಳಿದ್ರು ನಾನು ಈ ಮಗುವನ್ನು ಮುಟ್ಟಲ್ಲ. ಯಾವುದು ಸುಹಾಸ್ ಆಸ್ಪತ್ರೆ ಡಾಕ್ಟ್ರು. ಯಾಕಂದರೆ ಇದು ಇಷ್ಟು ಸೀರಿಯಸ್, ಏನೋ ಒಂದು ಇಂಜೆಕ್ಷನ್ ಕೊಟ್ಟು ಏನೋದಾಗಿದ್ರೆ ನನ್ನ ಮೇಲೆ ಬರುತ್ತದೆ ಅಂತ ಹೇಳಿದ್ರು. ಆಮೇಲೆ ಸಿಸ್ಟರ್ ಹೇಳಿದೆ, ಒಂದು ನೆಬಲೈಸೇಷನ್ ಕೊಡಿರಿ, ಒಂದು ನೆಬಲೈಸೇಷನ್ ಮಗುಗೆ ಕೊಟ್ಟರೆ ಸಾಕು ಅಂತ ಹೇಳಿದ್ರು. ಆ ನೆಬಲೈಸೇಷನ್ ಕೊಟ್ಟು ಸ್ವಲ್ಪ ಹೊತ್ತಾದ ಮೇಲೆ ಸ್ವಲ್ಪ ಮಗು ಹುಷಾರಾಡೋ ಹತ್ರ. ನಾನು ಬರುವಷ್ಟಕ್ಕೆ ಸ್ವಲ್ಪ ಮಗು ಪರವಾಗಿಲ್ಲ. ನಾನು ಬಂದ ತಕ್ಷಣ ಈ ಮಗು ಮುಖ ನೋಡಿದರೆ ನನಗೆ ಮಗುನೇ ಗೊತ್ತಾಗ್ತಾ ಇಲ್ಲ. ನಾನು ಮನೆಯಿಂದ ಹೋಗುವಾಗೆ ನೋಡಿದ ಮಗು ಅಲ್ಲ, ಮೈಯೆಲ್ಲ ಊದ್ಕೊಂಡಿದೆ, ಕಾಲು ಕೈಯೆಲ್ಲ ಊದ್ಕೊಂಡಿದೆ, ಮುಖ ಎಲ್ಲ ಊದ್ಕೊಂಡು ದಪ್ಪಾಗಿದ್ದಾರೆ. ನಾನು ಒಂದು ಸಾರಿ ಮಗು ನೋಡಿ ನೆಕ್ಸ್ಟು ನನ್ನ ಧರ್ಮಭಕ್ತಿಯ ಮುಖವನ್ನು ನೋಡಿದೆ. ಅವರ ಮುಖದಲ್ಲಿ ನೆಗೀತಾ ಇದ್ರು. ಅವರ ನೆಗೆಯೋದು ನೋಡುವಾಗ ನನಗೆ ಬಹಳ ಧೈರ್ಯ ಬಂದುಬಿಟ್ಟು ನಾನು ಅವರನ್ನು ಹೆಂಗೆ ಸಂತೈಸಬಹುದು ಅಂತ. ಅವ್ರು ಹೇಳಿದರು, ಅವ್ರು ನನಗೆ ಬಲಪಡಿಸಿದ್ರು, ಏನು ಟೆನ್ಷನ್ ಮಾಡಬೇಡ, ದೇವರಿದ್ದಾರೆ, ನಾನೇ ಟ್ರೀಟ್ಮೆಂಟ್ ಕೂತ್ಕೊಂಡಿದ್ದೀನಿ, ಡಾಕ್ಟ್ರ್ ಏನು ಕೊಟ್ಟಿಲ್ಲ ಅಂತ ಹೇಳಿದರು. ನಂಬಿಕೆ ಇರುವವರನ್ನು ಮಂಗು ಮಾಡಲಿಕ್ಕಾಗಲ್ಲ. ಮಗುವಿನ ಪ್ರಾಣ ಕೈಯಲ್ಲಿ ಹಿಡ್ಕೊಂಡಿರುವಾಗಲೂ ಒಬ್ಬ ಹೆತ್ತ ತಾಯಿಯ ಮುಖದಲ್ಲಿ ನೆಗಿ ಮುಖ ಬರಬೇಕಂದ್ರೆ ಅದು ನಂಬಿಕೆಯಿಂದಲೇ. ಆ ನಂಬಿಕೆ ಇರುವಲ್ಲಿ, ಆ ನಂಬಿಕೆಗೆ ಆಧಾರ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತ ಯೇಸುವಿನ ಸುವಾರ್ತೆಯ ಪ್ರಕಾಶ. ಅದು ಯಾವ ಸೈತಾನನಿಗೂ ಮಂಗು ಮಾಡಲಿಕ್ಕಾಗಲ್ಲ. ಆಮೇಲೆ ಮತ್ತು ಕುರಿಯಾಕೋಸಗಳು ಬಂದರು. ಅವರು ಬಂದು ನೋಡುವಾಗ ಕರೆಕ್ಟ್ ಅದೇ ಟೈಮಲ್ಲಿ ಅವರು ಬಂದರು. ಅವರಿದೇನು ಗೊತ್ತಿಲ್ಲದೆ ಬಂದು ನೋಡುವಾಗ ಮಗುಂಗಿದ್ದು, ಏನು ಈ ಮಗು ನಿಂಗೆ ಇಟ್ಕೊಂಡಿದ್ದೀರಾ, ನೀವು ಆಸ್ಪತ್ರೆಗೆ ಹೋಗಿಲ್ಲ? ಇಲ್ಲ, ನೆನ್ನೆ ನಾನು ಹೋಗಿ ಬಂದೆ ಅಂದಿದ್ರು. ಬಂದು ಆಮೇಲೆ ನಾರಾಯಣರ್ದಿಯಲ್ಲಿ ಹೋಗಬೇಕು, ನಾನು ಕರ್ಕೊಂಡು ಹೋಗ್ತೀನಿ ಹೇಳ್ಕೊಂಡು ಅಲ್ಲಿ ಕರ್ಕೊಂಡು ಹೋದರು. ಅಲ್ಲಿ ಕರ್ಕೊಂಡು ಹೋಗಿ ಅವರು ಡಾಕ್ಟರ್ ಹೇಳಿದ್ರು ಆಪ್ರೇಷನ್ ಮಾಡಲೇಬೇಕು. ಇಲ್ಲ, ನಾನು ಅವ್ರನ್ನೂ ಕೇಳಿದೆ, ಸರ್ ಎಷ್ಟು ದಿವಸ ಆದಮೇಲೆ? ಒಂದು 20 ಡೇಸಕ್ಕೆ ನಾನು ಅದಕ್ಕೊಂದು ಹಾರ್ಟು ಮಿಡಿತ ಕಮ್ಮಿ ಆಗಲಿಕ್ಕೆ ಒಂದು ಸಿರಪ್ ಕೊಡ್ತೀನಿ, ಅದಾದ ಮೇಲೆ ಒಂದು 20 ದಿವಸಕ್ಕೆ ನೀವು ದುಡ್ಡೆಲ್ಲ ಅರೇಂಜ್ ಮಾಡಿಕೊಂಡು 1.25 ಲಕ್ಷ ಆಗುತ್ತೆ, ರೆಡಿ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳ್ಕೊಂಡು ನಾನು ಬಂದು ಇಲ್ಲಿ ಪ್ರಾರ್ಥನೆ. ಸಿಸ್ಟರ್ ಹೇಳಿದ್ರು, ನನ್ನ ಮಗುವಿನ ಶರೀರದಲ್ಲಿ ಕತ್ತಿ ಹಾಕಲಿಕ್ಕೆ ನಾನು ಬಿಡಲ್ಲ. ನನ್ನ ಮಗುಗೆ ದೇವರು ಕೊಟ್ಟ ಮಗು ಹೆಂಗೆ ಕೊಟ್ಟಿದೆಯೋ ಅದೇ ಥರ ನನ್ನ ಮಗಳದ ಶರೀರದಲ್ಲಿ ಕತ್ತಿಯಿಂದ ಕುಯ್ದಿರುವಂಥ ಕಲೆ ಇರಬಾರದು. ನಾವಿಲ್ಲಿ ಬಂದು ಮತ್ತು ಪ್ರಾರ್ಥನೆ ಮಾಡೋದು. ಒಂದೊಂದು ದಿವಸ ಮಗುಗೆ ಜಾಸ್ತಿ ಆಗುವ ಹಾಗೆ ನಾನು ಹೇಳಿ ಮುಗಿಸ್ತೇನೆ. ನಾನು ಲಾಸ್ಟು ಈ ಮಗು ಹಲವಾರು ದಿವಸ ಅಲ್ಲಿ ಚಳಿಕಾಲ ಬಂದು ಅಲ್ಲಿ ಶೀಟು ಮನೆಯಲ್ಲಿ ಸಂದಲ್ಲಲ್ಲಿ ಆ ಚಳಿ ಒಳಗಡೆ ಬರುವಾಗ ಮಗುಗೆ ಉಸಿರು ಕಟ್ಟೋದು, ಮೂಗು ಕಫ ಕಟ್ಟಿಕೊಂಡು ಮಗುಗೆ ಉಸಿರಾಡಲಿಕ್ಕೆ ಕಷ್ಟ ಬಂದು ತುಂಬ ಸೀರಿಯಸ್ ಬರುವಾಗ ನಾನು ಈ ಮಗುವನ್ನು ಇನ್ನೂ ಜಾಸ್ತಿ ದಿವಸ ಇದು ಉಳಿಯುವುದಿಲ್ಲ ಅಂತ ತಿಳ್ಕೊಂಡಿದ್ದೆ. ನಾನು ನಿಮಗೆ ಹೇಳ್ತೀನಿ, ಆವಾಗಲೂ ನನ್ನ ಮನಸ್ಸಿನೊಳಗಡೆ ಪ್ಲ್ಯಾನ್ ಮಾಡಿದೆ, ಈ ಮಗು ತೀರೋದರೆ ಇದರ ಭುಜ ಮೇಲೆ ಹಾಕಿ ಒಂದು ವೈಟ್ ಟವಲು ಮೈ ಮೇಲೆ ಹಾಕಿ ಜೀವ ಇರುವ ಮಗು ಥರ ಇದನ್ನು ಹೊತ್ತುಕೊಂಡು ಟ್ರೈನಲ್ಲಿ ಕೇರಳಕ್ಕೆ ಹೋಗಬೇಕು. ಯಾಕಂದರೆ ಕಾರು ಮಾಡಿಕೊಂಡು ಕೇರಳಕ್ಕೆ ಹೋಗ್ಬೇಕಂದ್ರೆ ಇಲ್ಲಿಂದ ಬೆಂಗಳೂರಿಂದ ಕಾರ್ಗೆ ರೆಂಟ್ ಕೊಡಲಿಕ್ಕೆ ನನ್ನ ಹತ್ರ ಇಲ್ಲ. ನನ್ನ ಮನೆಯಲ್ಲಿ ಆಸ್ತಿ ಇದೆ. ನಾನು ಯಾರನ್ನು ನನ್ನ ಸ್ವಂತ ಅಗತ್ಯಕ್ಕಾಗಿ ನಾನು ಕೈ ಚಾಚಿ ಕೇಳುವುದಿಲ್ಲ. ನನ್ನ ದೊಡ್ಡ ಅಣ್ಣ ಟೆಲಿಫೋನ್ ಡಿಪಾರ್ಟ್ಮೆಂಟಲ್ಲಿ ಕ್ಯಾಶಿಯರು, ನನ್ನ ಎರಡನೇ ಅಣ್ಣ ನ್ಯೂಸ್ ಪ್ರಿಂಟ್ ಕಂಪನಿಯಲ್ಲಿ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರು, ನನ್ನ ಮೂರನೇ ಅಣ್ಣ ಅಲ್ಲಿ ಒಂದು ಆಯಿಲ್ ರಿಫೈನರಿಯಲ್ಲಿ ಕಾಂಟ್ರಾಕ್ಟ್ ಬೇಸಲ್ಲಿ ಕೆಲಸ, ನನ್ನ ನಾಲ್ಕನೇ ಅಣ್ಣ ಟೆಲಿಫೋನ್ ಡಿಪಾರ್ಟ್ಮೆಂಟಲ್ಲಿ ಜೂನಿಯರ್ ಎಂಜಿನಿಯರು JE,
ಮತ್ತು ನನ್ನ ಈ ತಮ್ಮ ಕಂಪನಿಯಲ್ಲಿ ಕೆಲಸಕ್ಕೆ, ನನ್ನ ದೊಡ್ಡ ಅಕ್ಕಂದು ಮಗ ಸೌದಿ ಅರೇಬಿಯಲ್ಲಿ, ನನ್ನ ಭಾವ ಅವರು ಕೆಲಸದಲ್ಲಿರೋರು, ನನ್ನ ಚಿಕ್ಕ ತಂಗಿ ಅವ್ರ ಭಾವನು ಕೆಲಸದಲ್ಲಿರೋರು, ನನ್ನ ಮನೆಯಲ್ಲಿ ರಬ್ಬರ್ ಎಸ್ಟೇಟ್ ಇದೆ, ರಬ್ಬರು ಮಾರಿಬಿಟ್ಟು ದುಡ್ಡು ಬರಲಿಕ್ಕೆ ನಮ್ಮ ಅಪ್ಪನಿಗೆ ದುಡ್ಡಿದೆ. ಆದರೆ ಮನೆಯಲ್ಲಿ ದಾರಿದ್ರ್ಯ ಬಂದದಕ್ಕಲ್ಲ, ಮನೆಯಲ್ಲಿ ಬಡಸ್ತನ ಇದ್ದದಕ್ಕಲ್ಲ. ಕೆಲವರು ಹಂಗೆ ತಿಳ್ಕೊಳ್ಬೋದು. ಹಾಲೆಲೂಯಾ, ದೇವರಿಗೆ ಸ್ತೋತ್ರವಾಗಲಿ. ಈ ಮಗು ತೀರೋದರೆ ಕಾರಲ್ಲಿ ನಾನು ಬಾಡಿಗೆಕ್ಕೆ ಮತ್ತೊಬ್ಬರನ್ನ ಕೇಳಬಾರದು. ಅದನ್ನು ಭುಜ ಮೇಲೆ ಹಾಕಿಕೊಂಡು ಟವಲ್ಲು ಮೈ ಮೇಲೆ ಹಾಕಿಬಿಟ್ಟು ಜೀವ ಇರುವ ಮಗುವನ್ನು ಎತ್ಕೊಂಡು ಹೋಗೋ ಥರ ಹೋಗಬೇಕು. ಇನ್ನು ಭುಜ ಮೇಲೆ ಹಾಕ್ಕೊಂಡು ಅಷ್ಟು ದೂರ ಹೋಗೋಷ್ಟಕ್ಕೆ ಏನಾದರೂ ಸ್ವಲ್ಪ ಕೈಗೆ ಸುಸ್ತಾಗಿದ್ರೆ ಮಡಿಯಲ್ಲಿ ಮಲಗಿಸುವ ತಕ್ಷಣ ಮುಖಕ್ಕೆ ಬಟ್ಟೆಯಿಂದ ಮುಚ್ಚಿ ಇರಬೇಕು. ಇದೆಲ್ಲ ಪ್ಲಾನ್ ಎಲ್ಲ ಸೂಪರ್ ಪ್ಲಾನ್ಗಳು ಮಾಡಿದೆ. ಹಾಲೆಲೂಯಾ. ಆದರೂ ನಾನು ಸೇವೆ ಬಿಡಬಾರದು, ಹಾಲೆಲೂಯಾ. ಮರಣವನ್ನು ಮುಂದೆ ನೋಡಿಕೊಂಡು ಕ್ರಿಸ್ತ ಯೇಸುವಿನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯು ಪ್ರಕಾಶ ಆಗಬೇಕು. ಅದು ಉದಯವಾಗಬಾರದೆಂದು ಅವಿಶ್ವಾಸಿಗಳ ಮನಸ್ಸು ಈ ಪ್ರಪಂಚದ ದೇವರು ಮಂಗು ಮಾಡುತ್ತಾರೆ, ಆದರೆ ನನ್ನನ್ನು ಮಂಗು ಮಾಡಬಾರದು. ಹಾಲೆಲೂಯಾ. ಈ ಮಗು ಸತ್ತೋಗಿದರು, ಇದನ್ನು ಕೇರಳದಲ್ಲಿ ತೆಗೆದುಕೊಂಡು ಹೋಗಿ ಮಣ್ಣು ಮಾಡಬೇಕು, ಆದರೂ ನಾನು ಸುವಾರ್ತೆ ಬಿಡಬಾರದು ಅಂತ ಗಟ್ಟಿ ಮನಸ್ಸು ಮಾಡಿದ ಪಾಸ್ಟ್ರೇ ನಿಮ್ಮ ಮುಂದೆ ನಿಂದಿರೋದು. ಆದರೆ ಸಿಸ್ಟರ್ ಹಂಗೆ ಅಲ್ಲ. ಈ ಮಗು ನನ್ನ ಪ್ರಾಣ ಹೋಗೋ ತನಕ ನನ್ನ ಮುಂದೆ ನನ್ನ ಕೈಯಲ್ಲಿರಬೇಕು ಅಂದರೆ ಅವರು ನನಗಿಂತ ಸ್ಟ್ರಾಂಗ್. ನಾನು ಸತ್ರು ನಾನು ಸುವಾರ್ತೆ ಬಿಡಲ್ಲ ಅಂದರೆ ಅವರು ನಾನು ಬದುಕಿ ಸುವಾರ್ತೆ ಸಾರಬೇಕಂದ. ಹಾಲೆಲೂಯಾ, ದೇವರಿಗೆ ಸ್ತೋತ್ರವಾಗಲಿ. 8 ತಿಂಗಳಲ್ಲಿ ನನ್ನ ಮಗಳದು ಕಾಯಿಲೆ ವಾಸಿ ಆಯಿತು. 8ನೇ ತಿಂಗಳಲ್ಲಿ ಮತ್ತೆ ನಾರಾಯಣ ಸಲದಲ್ಲಿ ಸ್ಕ್ಯಾನ್ ಮಾಡುವಾಗ ಡಾಕ್ಟರ್ ಹೇಳಿದು, ನಿನ್ನ ಮಗಳ ಬಗ್ಗೆ ತಲೆನೇ ಕೆಡಿಸ್ಕೊಳ್ಬೇಡ. ಡಾಕ್ಟರ್ PV ಸುರೇಶ್ ಮಕ್ಕಳ ಹಾರ್ಟು ಡಾಕ್ಟ್ರು, ನಿಮ್ಮ ಮಗು ಬಗ್ಗೆ ತಲೆ ಕೆಡಿಸ್ಬೇಡ. ನನ್ನ ಕೈಯಿಂದ ಮಗುವನ್ನು ಅವರು ಈಸ್ಕೊಂಡು, ಆ 8ನೇ ತಿಂಗಳು ಮಗು ನನ್ನ ಕೈಯಿಂದ ಈಸ್ಕೊಂಡು ಅವರ ಟೇಬಲ್ ಮೇಲೆ ಆ ಮಗುವನ್ನು ಕುಂಡ್ರಿಸಿಬಿಟ್ಟು ಅವರ ಜಾಬಲ್ಲಿ ಒಂದು ಪೆನ್ನು ತಗೊಂಡು ಮಗು ಕೈಲಿ ಆಟ ಆಡ್ಲಿಕ್ಕೆ ಕೊಟ್ಟು ಅವಳು ಹೇಳಿದೆ, ನೀನು ಮಿರಾಕಲ್ ಆಗಿದೆಯಲ್ಲಮ್ಮ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಸುವಾರ್ತೆಯ ಪ್ರಕಾಶ ಅದು ಪ್ರಭಾವವಾಗಿರುತ್ತದೆ. ಅದು ಅವಿಶ್ವಾಸಿಗಳಿಗೆ ಮಾತ್ರನೇ ಮಂಗು ಮಾಡಲಿಕ್ಕಾಗೋದು, ವಿಶ್ವಾಸಿಯನ್ನು ಮಂಗು ಮಾಡಲಿಕ್ಕಾಗಲ್ಲ. ಹಲ್ಲೆಲೂಯಾ. ನಾನು ನಿಮಗೆ ಹೇಳಿದಿಷ್ಟೇನೆ, ಯಾಕೆ ನೀವು ಮಂಗಾಗಿ ಹೋಗ್ತಾ ಇದ್ದೀರಾ? ಯಾಕೆ ಈ ಸಾಕ್ಷಿಗಳು ಪೌಲನ ಬಗ್ಗೆ ಮತ್ತು ಯೋಬನ ಬಗ್ಗೆ ಎಲ್ಲ ಹೇಳಿಕೊಂಡು, ಅದಕ್ಕೆ ನಮ್ಮ ಸಾಕ್ಷಿ ಹೇಳಿದೆ ಅಂದರೆ ಈಗಲೂ ಆಗುತ್ತದೆ ಎಂಬುದು ಹೇಳಲಿಕ್ಕಾಗಿ. ಪ್ರಿಯರೇ, ಯಾಕೆ ನಾವು ಮಂಗಾಗಿ ಹೋಗುತ್ತಾ ಇದೆ? ಈ ಸೈತಾನ್ ಕಾಟ ಪಾಸ್ಟ್ರೆ, ಈ ಪಿಶಾಚನ ಹೋರಾಟ ಪಾಸ್ಟ್ರೆ, ತುಂಬ ಹೋರಾಟ ನಮಗೆ. ಇದೇ ಮಕ್ಕಳ ಹೋರಾಟ, ಇದೇ ಹೋರಾಟ. ಈ ಹೋರಾಟ ದಾಟಿದ ಸೇವಕರನ್ನು ನಿಮ್ಮ ಮುಂದೆ ಇಟ್ಟಿರೋದು ನೀವು ಹೋರಾಟವನ್ನು ಜಯಿಸಲಿಕ್ಕೋಸ್ಕರವೇ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಅಂತ ಪ್ರಿಯರೇ, ನೀವು ಯಾವುದೇ ವಿಷಯದಲ್ಲಿ, ಹಣಕಾಸಿನ ವಿಷಯನ, ಆರ್ಥಿಕ ವಿಷಯನ, ಅನಾರೋಗ್ಯದ ವಿಷಯನ, ಯಾವುದೇ ವಿಷಯಗಳಲ್ಲಿ ನೀವು ಮಂಗಾಗಿ ಹೋಗುತ್ತಾ ಇದ್ರೆ ಅರ್ಥ ಈ ನಿಮಗೆ ನಂಬಿಕೆ ಕಡಿಮೆಯಾಗಿದೆ. ನನ್ನ ಮೇಲೆ ಬೇಜಾರು ಮಾಡಬೇಡ. ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ, ನಿಮ್ಮ ಕಾಯಿಲೆ ಏನಂತ ಹೇಳ್ತಾ ಇದ್ದೀನಿ. ಸ್ಕ್ಯಾನ್ ಮಾಡಿ ಸಿಗ್ತಾ ಇದೆ, ಸ್ಕ್ಯಾನಿಂಗಲ್ಲಿ ಗೊತ್ತಾಗ್ತಾ ಇದೆ ನಿಮ್ಮ ಕಾಯಿಲೆಗೆ ಕಾರಣ ಅಪನಂಬಿಕೆ. ನೀವು ಮಂಗಾಗಿ ಹೋಗ್ಲಿಕ್ಕೆ ಕಾರಣ ಅಪನಂಬಿಕೆ. ಹಲ್ಲೆಲೂಯಾ. 30 ಜನ ಬಂದು ಕತ್ತರಿಸಿ ತುಂಡು ತುಂಡು ಮಾಡಿ ಪಾರ್ಸಲ್ ಆಗಿ ಕೇರಳಕ್ಕೆ ಕಳಿಸ್ತೀನಿ ಅಂತ ಹೇಳಿದರು. ಆಮೇಲೆ ಕೇಳಿದ್ರು, ಹೇಳಪ್ಪ ಹೋಗ್ತೀರಾ ಇಲ್ಲವಾ ಅಂತ. ಇವತ್ತು ಹೋಗಿದರೆ ನೀ ಜೀವಂತವಾಗಿರಬಹುದು, ಇಲ್ಲದಿದ್ದರೆ ಇವತ್ತು ಸಾಯಂಕಾಲ ಗಂಡೆ ನಿನ್ನ ಟೈಮ್ ಇದೆ,
ಸಂಜೆ ನೀವು ಇಲ್ಲಿ ಕಾಣಿಸ್ಕೊಂಡಿದ್ರೆ ಕತ್ತರಿಸಿ, ಸುಮ್ಮನೆ ಸಾಯಿಸೋದು ಮಾತ್ರ ಅಲ್ಲ ಅಂದೆ, ಸಾಯಿಸಿ ತುಂಡು ತುಂಡು ಮಾಡ್ತಾರೆ. ಯಾಕಂದ್ರೆ ಪಾರ್ಸಲ್ ಬಾಕ್ಸಲ್ಲಿ ಆಗಬೇಕಲ್ಲ, ಅದಕ್ಕೆ ಪಾರ್ಸಲ್ ಬಾಕ್ಸಲ್ಲಿ ಪಾರ್ಸಲ್ ಆಗಲಿಕ್ಕೆ ತುಂಡು ತುಂಡು ಮಾಡಿ ಒಂದು ಪಾರ್ಸಲ್ ಆಗಿ ಕೇರಳಕ್ಕೆ ಕಳಿಸ್ಬಿಡ್ತೀನಿ ಅಂತ ಹೇಳಿದ್ರು. ಹೇಳು, ಹೋಗ್ತೀರಾ ಇಲ್ವಾ ಅಂದ. ನೀವಾದ್ರೆ ಏನು ಮಾಡೋದು? ಪ್ರೈಸ್ ಗಾಡ್. ಸಿಸ್ಟರ್ ಕೇಳಿದೆ, ನೋಡಮ್ಮ ನಿನಗೆ ಗಂಡ ಬೇಕು ಅಂತ ಹೇಳಿದೆ ಅಂದರೆ ಕರ್ಕೊಂಡು ಹೋಗಮ್ಮ. ಈ ಮಕ್ಕಳಿಬ್ಬರು ಅಳ್ತಾ ಇದ್ದಾರೆ. ಅದಕ್ಕೆ 11 ತಿಂಗಳವಾಗ ಕಾಯಿಲೆಲ್ಲ ವಾಸಿಯಾಗಿ ಬಂದಿದೆ. ಆ ಮಗು ಅಳ್ತಾ ಇರುವಾಗ ಅದಕ್ಕೆ 11 ತಿಂಗಳು, ಅದಕ್ಕೆ 3 ವಯಸ್ಸು. ಅದಕ್ಕೆ ನೋಡಿಕೊಂಡು ಹೇಳ್ತಾ ಇದ್ದಾರೆ, ಆ ಮಗು ಅರಿವು ಬಂದು ಅಳ್ತಾ ಇದೆ. 3 ವಯಸ್ಸು ಬಂದು ಅದಕ್ಕೆ ಜನ ಎಲ್ಲ ಗಲಾಟೆ ಮಾಡೋದು, ಕೂಗಾಡೋದು, ಕಿರ್ಚಾಡೋದು. ನಾವು ಕುತ್ಕೊಂಡಿದೆ, ಕಾಲೆತ್ತಿ ಒದಿಲಿಕ್ಕೆ ಬರ್ತಾ ಇದೆ. ನಾವು ಕುತ್ಕೊಂಡಿರುವಾಗ ಅವ್ರು ನಿಂದಿದ್ದಾರೆ, ಗುತ್ತಲಿಕ್ಕೆ ಬರ್ತಾ ಇದ್ದಾನೆ, ಎಳೆದಾಕ್ಲಿಕ್ಕೆ ಬರ್ತಾ ಇದ್ದಾನೆ. ಈ ಅಳುವ ಮಕ್ಕಳನ್ನು ನೋಡಿಕೊಂಡು ಹೇಳ್ತಾರೆ, ಈ ಮಕ್ಕಳಿಗೆ ತಂದೆ ಬೇಕಂದ್ರೆ ಕರ್ಕೊಂಡು ಹೋಗಮ್ಮ ಅಂದ. ಈ ಮಾತು ಕೇಳುವಾಗ ಹೇಳ್ರಿ ನೀವು, ಅಳುವ ಮಕ್ಕಳ ಮುಖ ನೋಡಿಕೊಂಡು, 11 ತಿಂಗಳು ಪುಟಾಣಿ ಮಗುವಿನ ಮುಖ ನೋಡಿಕೊಂಡು, ನಾನು ಆಯ್ತು ಸ್ವಾಮಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಬೇಕಾ ಬೇಡವಾ? ನೀವು ಹೇಳಿ. ಆದರೆ ನಿಮ್ಮ ಪಾಸ್ಟ್ರ್ ಆವತ್ತೊಂದು ಮಾತು ಹೇಳಿದೆ, ಅದು ಪಾಸ್ಟ್ರ್ ಹೇಳಿದಲ್ಲ. ನೀವು ನ್ಯಾಯಾಧಿಪತಿಗಳ ಮುಂದೆ ನಿಲ್ಲುವಾಗ ಏನು ಮಾತಾಡಬೇಕೆಂದು ಮುಂದೆ ಯೋಚಿಸಬೇಡರಿ ಎಂದು ಹೇಳಿದೆ. ನನಗೆ ರಿಯಲ್ ಆಗಿ ನಾನು ಏನು ಮಾತಾಡಬೇಕೆಂದು ನನಗೆ ಗೊತ್ತಿಲ್ಲ. ನನ್ನ ಬಾಯಲ್ಲಿ ಬಂದ ಪದ ಏನಿದೆ, ನಾನು ಒಂದೇ ಮಾತಲ್ಲಿ ಹೇಳಲಿಕ್ಕೆ ಆಗುವುದಿಲ್ಲ. ದೇವರು ಇರು ಅಂತ ಹೇಳಿದ್ರೆ ಇರ್ತೀನಿ, ದೇವರು ಹೋಗು ಅಂತ ಹೇಳಿದ್ರೆ ಹೋಗ್ತೀನಿ. ಈ ಮಾತು ನನಗೆ ಎಲ್ಲಿಂದ ಬಂದೆಂದು ಗೊತ್ತಿಲ್ಲ. ಅದು ನನ್ನ ಅಪ್ಪನು ನನ್ನ ಹೃದಯದಲ್ಲಿ, ನನ್ನ ಆತ್ಮನು, ಪವಿತ್ರಾತ್ಮನು ಆಡತಕ್ಕ ಮಾತು ನನಗೆ ಆವಾಗ ಕೊಟ್ಟಿದೆ ಪ್ರಿಯರೇ. ಹಲ್ಲೆಲೂಯಾ. ಪ್ರಿಯರೇ, 20 ದಿವಸದೊಳಗಡೆ ದೇವರು ಅದಕ್ಕೆ ಕೆಲ ಸೂಚನೆಗಳು ಕೊಟ್ಟು ಈಗ 22 ವರ್ಷವಾಗಿದೆ ನಿಮ್ಮ ಮುಂದೆ ನಿಂತಿದ್ದೀರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಹೇಳುದಿಷ್ಟೇ. ಯಾಕೆ ಇಷ್ಟು ಬಿಡಿಸಿ ಹೇಳಿದೆ ಅಂತ ಹೇಳಿದರೆ, ನೀವು ಮಂಗಾಗಿ ಹೋಗಲಿಕ್ಕೆ ಕಾರಣ ನಿಮ್ಮ ಅಪನಂಬಿಕೆ. ನೀವು ಅಪನಂಬಿಕೆಗೆ ಹೋಗುವಾಗ ಸೈತಾನ್ ಬಂದು ನಿಮ್ಮನ್ನು ಮಂಗು ಮಾಡ್ತಾರೆ, ನಿಮಗೆ ಬೇಜಾರು ಮಾಡಿಸ್ತಾರೆ, ಮುಖ ಸಪ್ಪೆ ಆಗುತ್ತದೆ. ಆಮೇಲೆ ನಿಮಗೆ ಪ್ರಾರ್ಥನೆ ಬೇಡ, ಚರ್ಚು ಬೇಡ, ಈ ಉಪವಾಸನೆ ಬೇಡ, ಏನಕ್ಕೆ ಬಾಳೋದೇ ಬೇಡ ಅಂದಾಗ ಅವರು ತೀರ್ಮಾನ ಮಾಡಿಬಿಡ್ತಾರೆ. ಬಾಳೋದೇ ಬೇಡ, ಸತ್ತು ಬಿಡೋಣ ಅಂತ. ಆದರೆ ಇವತ್ತು ನೋಡಿ, ಸೈತಾನ ಕುತಂತ್ರ ಅರ್ಥ ಮಾಡಿಕೊಳ್ಳಿರಿ. ನೀವು ನಿಮಗೆ ಬರುವಂದ, ಈಗ ನಮಗೆ ಬಂದಷ್ಟು ಪರೀಕ್ಷೆ ನಿಮ್ಮಲ್ಲಿ ಯಾರಿಗೂ ಬಂದಿಲ್ಲ. ನಾನು ಹೇಳ್ತೀನಿ, ನನಗೂ ಗೊತ್ತು. ನಿಮಗೆ ಕೆಲ ಕಾಯಿಲೆಗಳು ಬಂದಿರುತ್ತದೆ, ಆದರೆ ನೀವು ಸತ್ತೋಗುತ್ತೆ ಅಂತ ಹೇಳಿದಾಗ ಕಾಯಿಲೆ ಇರೋರು ಯಾರೂ ಇರಲಿಲ್ಲ. ಪ್ರೈಸ್ ಗಾಡ್. ಕಾಯಿಲೆ ಇರೋರು ಅನೇಕ ರೀತಿಯಲ್ಲಿ ವಾಸಿಯಾದವರು ಇದ್ದಾರೆ, ಆದರೆ ಸತ್ತೋಗ್ಬಿಡುತ್ತೆ. ನೋಡಿ, ಈಗ ಆಪರೇಷನ್ ಮಾಡಿಲ್ಲ ಅಂದರೆ ನೀವು ಸತ್ತೋಗ್ಬಿಡುತ್ತೆ ಅಂತ ಹೇಳಿದವರು ಇರಲಿಲ್ಲ. ಪ್ರಿಯರೇ, ಈ ಪರೀಕ್ಷೆಗಳು ನಮಗೆ ಇನ್ನು ನಾಳೆಯೂ ಇದೇ ವಿಧವಾದ ನಾನಾ ವಿಧ ಪರೀಕ್ಷೆಗಳು ಬಂದಿದೆ ಅಂತ ಹೇಳ್ಕೊಂಡು ನಾನು ನೀವು ಕುಂದಿ ಹೋಗಬೇಕಾದವರಲ್ಲ. ಕುಂದಿ ಹೋಗಿದ್ರೆ ಅರ್ಥ ಅಪನಂಬಿಕೆಯಿಂದಲೇ ಕುಂದಿ ಹೋಗಿರೋದು. ಸೈತಾನ್ ಇರೋದು ಅದಕ್ಕೇನೆ. ಏನಕ್ಕೆ? ಕಳಗುಂದಿಸಲಿಕ್ಕೆ, ನಮ್ಮನ್ನು ಸೋಲಿಸಲಿಕ್ಕೆ, ನಮ್ಮನ್ನು ನಾಶಪಡಿಸಲಿಕ್ಕೆ, ನಮ್ಮ ಕೈಲಿ ಪಾಪ ಮಾಡಿಸಲಿಕ್ಕೆ, ನಮ್ಮನ್ನು ಬೇಜಾರು ಮಾಡಿಸಲಿಕ್ಕೆ, ನಮ್ಮನ್ನು ಅಳಿಸಲಿಕ್ಕೆ. ಅದಕ್ಕೆ ಅವನು ಇರೋದು. ಮತ್ತೆ ದೂರ ಹೇಳಲಿಕ್ಕೆ. ಸೈತಾನು ದೂರುಗಾರನಿಗೆ ತಂದೆಯೂ ಆಗಿದ್ದಾನೆ. ಅವನು ಸುಳ್ಳುಗಾರನಿಗೆ ತಂದೆಯೂ ಆಗಿದೆ. ಇದು ಮಾಡಲಿಕ್ಕೆ ಇರೋದು. ಆದರೆ ಇದು ಹೆಂಗೆ ಜಯಿಸೋದು? ದೇವರ ಪ್ರತಿರೂಪವಾಗಿರುವ ಕ್ರಿಸ್ತ ಯೇಸುವಿನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯಲ್ಲಿ ನೀ ನಂಬಿಕೆ ಇಡು. ಆ ಸುವಾರ್ತೆಯಲ್ಲಿ ನೀ ದೃಢವಾಗಿದಿಲ್ಲ. ಇದರಲ್ಲಿ ನೀವಿದ್ದರೆ ನಿಮ್ಮನ್ನು ಸೋಲಿಸಲಿಕ್ಕಾಗಲ್ಲ. ಸರ್ಪಳಿ ನಿಮ್ಮನ್ನು ಸೋಲಿಸಲಿಕ್ಕಾಗಲ್ಲ. ಕೋಳಗಳು ನಿಮ್ಮನ್ನು ಸೋಲಿಸಲಿಕ್ಕಾಗಲ್ಲ. ಕಾಯಿಲೆ ನಿಮ್ಮನ್ನು ಸೋಲಿಸಲಿಕ್ಕಾಗಲ್ಲ. ಆ ಆಕ್ಸಿಡೆಂಟ್ಗಳು ನಿಮ್ಮನ್ನು ಸೋಲಿಸಲಿಕ್ಕಾಗಲ್ಲ. ಹಣಕಾಸಿನ ಕೊರತೆ ನಿಮ್ಮನ್ನು ಸೋಲಿಸಲಿಕ್ಕಾಗಲ್ಲ. ನಿಮ್ಗೆ ಬೇಕಾಗಿರೋದು ಕ್ರಿಸ್ತನ ಸುವಾರ್ತೆಯ ಪ್ರಭಾವ
ನನಗೆ ಬೇಕು. ವಾಕ್ಯ ಕೇಳು ಮಕ್ಕಳೇ. ವಾಕ್ಯ ಓದಲಿಕ್ಕೆ ಸಮಯ ಇಲ್ವಾ? ಓನ್ ಮಾಡಿಬಿಟ್ಟು ಕೇಳಿಸ್ಕೊಳ್ತು. ಪ್ರಸಂಗಗಳು ಕೇಳು, ವಚನಗಳು ಕೇಳು, ವಾಕ್ಯಗಳು ಕೇಳು. ಹಲ್ಲೆಲೂಯಾ. ವಾಕ್ಯವೇ ನಮಗೆ ಪ್ರಭಾವ ಕೊಡುವುದು. ಆ ವಚನ ನಮ್ಮನ್ನು ಪ್ರಕಾಶಗೊಳಿಸುತ್ತದೆ. ಹಲ್ಲೆಲೂಯಾ. ಅದು ನಮ್ಮನ್ನು ಮಂಗು ಮಾಡಲಿಕ್ಕಾಗಲ್ಲ. ಹಲ್ಲೆಲೂಯಾ. ಇದು ಸೈತಾನಿಗೆ ಮಾಡಿದ್ರೆ ಕರ್ತನ ಏನ್ ಮಾಡ್ತಾರೆ? ಕರ್ತನು ದೇವರಾತ್ಮನೇ. ಕರ್ತನ ಆತ್ಮನು ಎಲ್ಲಿದ್ದಾರೋ ಅಲ್ಲಿ ಬಿಡುಗಡೆ ಉಂಟು. ಸೈತಾನ್ ಮಂಗು ಮಾಡಲಿಕ್ಕೆ ಬಂದ್ರೆ ಕರ್ತನು ಬಿಡುಗಡೆ ಕೊಡಲಿಕ್ಕೆ ಬಂದಿದ್ದಾರೆ. ಮಕ್ಕಳೇ, ದಯವಿಟ್ಟು ನಿಮ್ಮ ಸಮಸ್ಯೆ ಏನೇ ಆಗಲಿ ಯಾವುದೇ ವಿಷಯ ಆಗಲಿ, ನೀವು ಹೇಳು. ಕಲ್ಲುಬಾಳ ಕ್ರಾಸಲ್ಲಿ ಒಬ್ಬ ಸಹೋದರಿ ಆವಾಗ ಬಂದ ಹೊಸದರಲ್ಲಿ ಮನೆ ಮಾಡಿಕೊಂಡೊಬ್ಬರಿದ್ದರು. ಅವರಿಗೆ ಮಕ್ಕಳಿಲ್ಲ ಎಂದ ಕಾರಣಕ್ಕೆ ಅವರ ರಿಲೇಷನಲ್ಲಿ ಇನ್ನೊಬ್ಬರನ್ನು ಆ ಹುಡುಗನು ಮದುವೆ ಮಾಡಲಿಕ್ಕೆ ನಿರ್ಧಾರ ಮಾಡಿದರು. ಅವರು ಹತ್ಕೊಂಡು, ನಾವು ಬಾಡಿಗೆ ಮನೆಯಲ್ಲಿ ಇರುವಾಗ ಬಂದರು. ಆವಾಗ ಬಾಡಿಗೆ ಮನೆಯಲ್ಲಿ ಹತ್ಕೊಂಡು ಬಂದಿದ್ರು. ಪಾಪ ಆ ಸಹೋದರಿ, ಏನಮ್ಮ ನಿಮ್ದು ಏನು ಸಮಸ್ಯೆ ಅಂತ ಕೇಳುವಾಗ, ನಾನು ಸಿಸ್ಟು ಈ ಮಕ್ಕಳು ಇಟ್ಕೊಂಡು ಇರುವಾಗ ಅಳ್ತಾ ಇದ್ದಾರೆ. ಏನಂತ ಕೇಳುವಾಗ ಅವರು ಎದ್ದೆ ಬಡಕೊಂಡು ಹೇಳ್ತಾರೆ, ನನಗೆ ಮಕ್ಕಳಿಲ್ಲ ಎಂದ ಕಾರಣಕ್ಕೆ ನನ್ನ ಗಂಡನಿಗೆ ಮತ್ತೊಬ್ಬರನ್ನು ಮದುವೆ ಮಾಡಲಿಕ್ಕಾಗಿ ಅಲ್ಲಿ ಮಾತುಕತೆ ಮಾಡಿ ಮುಗಿಸಿದೆ. ನಾನೆಲ್ಲಿಗೆ ಹೋಗಲಿ ಅಂತ ಹೇಳಿಕೊಂಡು ಪಾಪ ಸಹೋದರಿ ಅಳ್ತಾ ಇದ್ದಾರೆ. ಅವರ ಅಳು ನೋಡುವಾಗ ನಮ್ಮ ಹೃದಯ ಹೊಡೆದು ಹೋಯಿತು. ಒಬ್ಬ ಚಿಕ್ಕ ಯೌವನಸ್ಥ ಮಗಳು, ಕರ್ತನೇ ನಿನ್ನ ಆಲಯ ಹುಡುಕಿ ಬಂದಿದ್ದಾರೆ. ಆವಾಗ ಈ ಥರ ಚರ್ಚ್ ಥರ ಇಲ್ಲೊಂದು ಬಾಡಿಗೆ ರೂಮು. ದೇವರೇ, ಆ ಸಹೋದರಿ ಅಳುದು ನೋಡಿ ಆ ಸಭೆಗೆ ಬಂದು ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡಿದ್ರು. ಮಹೇಶ್ ಅವ್ರದ್ದು ಅಜ್ಜಿನೇ ಅವ್ರನ್ನ ಕರ್ಕೊಂಡು ಬಂದಿರೋದು. ಅವ್ರಂಗೆ ಬರ್ತಾ ಇರುವಾಗ ಈ ಹುಡುಗಿಯನ್ನು ನೋಡಿಬಿಟ್ಟು ಸುವಾರ್ತೆ ಹೇಳಿ ಕರ್ಕೊಂಡು ಬಂದಿರೋದು. ಆವಾಗ ಇದು ಮತ್ತು ಪ್ರಾರ್ಥನೆ ಮಾಡಿ ಅವರಿಗಾಗಿ ನಾವು ಪ್ರಾರ್ಥನೆ ಮಾಡಿದ್ವಿ. ದೇವರೇ, ಈ ಮಗಳಿಗೆ ಒಂದು ಗರ್ಭಬಲ ಕೊಟ್ಟಿದ್ದರೆ ಆ ಮಗನು ಈ ಥರ ಮಾಡಲ್ಲಲ್ಲ ಅಂತ ನಾವು ಪ್ರಾರ್ಥನೆ ಮಾಡಿದೆ. ದೇವರೇ, ಮಾತುಕತೆ ಆಗಿರುವಂತ ಆ ಮದುವೆ ಅಲ್ಲಿ ಯೇಸುವಿನ ನಾಮದಲ್ಲಿ ಸದ್ಯಕ್ಕೆ ಅದು ಸ್ಟಾಪ್ ಆಗಲಿ. ಈ ಮಗಳಿಗೆ ಗರ್ಭಬಲ ಕೊಟ್ಟನೆ ಗ್ರೇಸು. ಸಹೋದರಿ, ವಾರ ನೀವು ಬರಬೇಕು ಅಂತ ಹೇಳಿದ್ರು. ಅವರು ವಾರ ಬಂದಿದ್ರು. ನೆಕ್ಸ್ಟ್ ಮಂದು ಆ ಸಹೋದರಿ ಕನ್ಸೀವ್ ಆಯಿತು. ಅವರು ಇಲ್ಲಿರುವಾಗಲೇ ಅವರು ಗರ್ಭವತಿ ಆಗಿದೆ ಅಂತ ಗೊತ್ತಾಗುವಾಗ ಅಲ್ಲಿ ಮದುವೆಗೆ ಮಾತಾಡಿದನ್ನು ಅವರು ನಿಲ್ಲಿಸಿದರು. ಅವರು ಪೂರ್ಣ ಗರ್ಭವತಿಯಾಗಿ 8ನೇ ತಿಂಗಳು ಗಂಟೆ ಅವರು ಚರ್ಚೆಗೆ ಬಂದು ಅವರು ಇಲ್ಲಿಂದ ಪ್ರಾರ್ಥನೆ ಮಾಡಿಸಿಕೊಂಡು ಊರಿಗೆ ಹೋಗ್ತೀನಿ, ಡೆಲಿವರಿಗೆ ಹೋಗ್ತೀನಿ ಅಂತ ಹೇಳಿದರು. ಅವರು ಕುಟುಂಬ ಒಂದಾಗಿ ಬಾಳಿ ಬದುಕಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದ್ರೆ ನಿಮ್ಮ ಸಮಸ್ಯೆ ಏನಿದೆ? ಕುಟುಂಬಗಳ ಮಧ್ಯದಲ್ಲಿ, ಗಂಡ ಹೆಂಡತಿ ಮಧ್ಯಗಳಲ್ಲಿ ಸಮಸ್ಯೆಗಳ, ನೀವು ದೇವರ ಪ್ರಭಾವವನ್ನು ತೋರಿಸುವ ದೇವರ ಸುವಾರ್ತೆಯಲ್ಲಿ ನೀವು ವಾಕ್ಯ ಕೇಳು, ವಾಕ್ಯ ಧ್ಯಾನಿಸು, ವಾಕ್ಯದಲ್ಲಿ ದೇವರನ್ನು ಕಂಡಿಡಿ. ಆ ಆತ್ಮನಾಗಿರುವ ಕರ್ತನು ನಿನ್ನೊಳಗಡೆ ಬರುವಾಗ ನಿನ್ನ ಸಮಸ್ಯೆ ಅಲ್ಲಿ ಪರಿಹಾರ. ದೇವರಾತ್ಮನು ಎಲ್ಲಿ ಇದೆಯೋ ಅಲ್ಲಿ ಬಿಡುಗಡೆ ಉಂಟು. ಹಲ್ಲೆಲೂಯಾ. ಹಾರುಗತ್ತೆಯಿಂದ ಒಬ್ಬ ಕುಟುಂಬ ಇಲ್ಲಿ ಬಂದರು. ಮಕ್ಕಳಿಲ್ಲ ಅಂತ ಹೇಳಿಬಿಟ್ಟು ಆತನು ಮನೆ ಬಿಟ್ಟು ಹೋಗಿದನು. ಮನೆ ಬಿಟ್ಟು ಅವರು ಹಾಸನಲ್ಲಿ ಒಂದು ರೂಮ್ ಮಾಡಿಕೊಂಡು ಅಲ್ಲೇ ಇದ್ದು ಬೇರೆ ಮದುವೆ ಮಾಡಲಿಕ್ಕೆ ಏರ್ಪಾಡು ಮಾಡಿದನು. ಆ ಸಹೋದರಿ ಗಾರ್ಮೆಂಟ್ಸ್ ಅಲ್ಲಿ ಕೆಲಸಕ್ಕೆ ಹೋಗುವಂಥ ಸಹೋದರಿ ಅಲ್ಲಿ ಅಳುವುದು ನೋಡಿಕೊಂಡು ಈ ಸಭೆಯಲ್ಲಿರುವ ಸಹೋದರಿಯವರು ಕರ್ಕೊಂಡು ಬಂದರು. ಈ ಸ್ಥಳದಲ್ಲಿ ಪ್ರೇಯರ್ ಮುಗಿದ ಮೇಲೆ ಇಲ್ಲಿ ನಿಲ್ಲಿಸಿಕೊಂಡು ಅವರು ಪ್ರೇಯರ್ ಮಾಡುವಾಗ ಅವರು ಏನು ವಿರುದ್ಧ ವಿಷಯ ಅಂತ ಕೇಳುವಾಗಲೇ ಕಣ್ಣಲ್ಲಿ ಅಷ್ಟು ನೀರು ಹರಿತಾ ಇತ್ತು. ಏನು ಅವ್ರದ್ದು ಸಮಸ್ಯೆ ಅಂತ ಹೇಳಲಿಕ್ಕೆ ಅವ್ರ ಕೈಲಿ ಆಗಿಲ್ಲ. ಕರ್ಕೊಂಡು ಬಂದವರು ಹೇಳಿದರು, ನೋಡಿ ಅವ್ರ ಗಂಡ ಬಿಟ್ಟು ಹೋಗಿದ್ದಾರೆ, ಎಲ್ಲಿದ್ದಾರೆ ಎಂದು ಗೊತ್ತಿಲ್ಲ ಅಂತ. ಹೋಗಿ 3 ತಿಂಗಳಾಯಿತು. ಇನ್ನೂ ಇವತ್ತು ಬರ್ತಾರೆ, ನಾಳೆ ಬರ್ತಾರೆ ಅಂತ ಕಾಯ್ತಾ ಇದೆ. ಪ್ರಾರ್ಥನೆ ಮಾಡಿ ಕಳಿಸಿದೆ. ಒಂದು ಫೋನು ಇಲ್ಲ. ಕೇಳಿಸ್ಕೊಳ್ಳಿ, ಈ ಸ್ಥಳದಲ್ಲಿ ನಿಂದು ಪ್ರಾರ್ಥನೆ ಮಾಡಿ ಕಳಿಸಿದೆ.
ಸಹೋದರಿ, ಇವತ್ತು ಸಂಜೆ ಒಳಗಡೆ ನಿನಗೆ ಫೋನ್ ಬರುತ್ತೆ ಅಂತ ಹೇಳಿದೆ. ಆ ಸಹೋದರಿ ದುಃಖ ನೋಡಿಕೊಂಡು ಇವತ್ತು ಸಂಜೆ ಒಳಗಡೆ ನಿನಗೆ ಫೋನ್ ಬರುತ್ತೆ ಅಂತ ಹೇಳಿದ್ರು. 3 ತಿಂಗಳಾಯಿತು ಮನೆ ಬಿಟ್ಟು ಹೋಗಿ. ಆವತ್ತು ಸಂಜೆ ಫೋನ್ ಮಾಡಿದರು. ಎಲ್ಲಿದ್ದೀರಿ, ಬಿಟ್ಟು ಹೋಗಿದ್ಯಾ ಅಂದ್ಕೊಂಡು ಜೋರಾಗಿ ಹತ್ಕೊಂಡ್ಬಿಟ್ಟು ಅವರು ಸರಿ ಬರ್ತೀನಿ ಅಂತ ಹೇಳಿದ್ರು. ಬಂದರು. ಬಂದ ಮೇಲೆ ನೀನು ಯಾವ ಮಂತ್ರವಾದಿ ಹತ್ರ ಹೋಗಿದೆ ಹೇಳು ಅಂತ ಹೇಳ್ತಾರೆ. ಏನು ಹಂಗೆ ಯಾಕಪ್ಪ, ನಾನು ಯಾವ ಮಂತ್ರವಾದಿ ಹತ್ರ ಹೋಗಿಲ್ಲ. ಇಲ್ಲ, ನಾನು ನಿನ್ನನ್ನು ಬಿಟ್ಟು ಈಗ 3 ತಿಂಗಳು ನಾನು ಬೇರೆ ಮದುವೆ ಮಾಡಲಿಕ್ಕೆ ಎಂಗೇಜ್ಮೆಂಟ್ ಆಗಿದೆ. ನೀನು ಯಾವ ಮಂತ್ರವಾದಿ ಹತ್ರ ಇದೆ, ನಿನ್ನನ್ನು ಫೋನ್ ಮಾಡಬೇಕು, ನಿನ್ನ ಹತ್ರ ಬರಲೇಬೇಕು ಅಂದ. ನನ್ನ ಮನಸ್ಸಿನಲ್ಲಿ ಬಿಡದೆ ನಿನಗೆ ಫೋನ್ ಮಾಡಬೇಕು ಅಂದು ಫೋನ್ ಮಾಡಿ ಮಾತಾಡಿದ್ರು ಸಹ ಇಲ್ಲ, ನಿನ್ನ ಹತ್ರ ಬರಬೇಕು ಅಂತ ಬಂದೆ. ಯಾವ ಮಂತ್ರವಾದಿ ಹತ್ರ ಹೋದ್ರೆ ಏನು ಹೇಳಿದ್ರು? ಅವ್ರು ಹೇಳಿದ್ರು, ಎಲ್ಲೂ ಹೋಗಿಲ್ಲ ಸ್ವಾಮಿ, ಮಂಚನಹಳ್ಳಿ ಒಂದು ಚರ್ಚ್ ಇದೆ, ಅಲ್ಲಿಕ್ಕೆ ಹೋಗಿದೆ ಅಂತ ಹೇಳಿದ್ರು. ಸರಿ, ನನಗೂ ಆ ಚರ್ಚು ತೋರಿಸಿದ್ರು. ಅವ್ರು ಇಲ್ಲಿ ಬಂದು, ಪಾಸ್ಟ್ರೇ ನೀವೇ ಚರ್ಚ್ ಪಾಸ್ಟರ್? ಹೌದು, ನಮ್ಮ ಹೆಂಡತಿ ಹಿಂಗೆ ಪರಿಚಯ. ಅವ್ರು ಹೇಳಿದ್ರು, ಪಾಸ್ಟ್ರೇ ನಾನು ಎಂಗೇಜ್ಮೆಂಟ್ ಆಗಿಬಿಟ್ಟಿದೆ, ಹೆಂಡತಿಯನ್ನು ಬಿಟ್ಟು ಸ್ವಲ್ಪ ದೂರ ಇದ್ಕೊಂಡು ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಿದ್ದೀನಿ, ಸಪ್ರೇಟ್ ಕರೆದು ನಾನು ಎಂಗೇಜ್ಮೆಂಟ್ ಮಾಡಿದೆ, ಇವರಿಗೆ ಮಕ್ಕಳಿದಾಗ ಬಿಡಲಿಕ್ಕೆ ಹೋದೆ. ಆದರೆ ನೀವೇನು ಮಾಡಿದೆ, ನನಗಿರ್ಲಿಕ್ಕಾಗಿಲ್ಲ, ಫೋನ್ ಮಾಡಲೇಬೇಕು ಅಂದ, ಬರಲೇಬೇಕು ಅಂದ, ಬಂದಿದೆ. ನೀವೇನು ಮಾಡಿದೆ? ನಾನು ಹೇಳಿದೆ, ಜೀವಸ್ವರೂಪನಾದ ದೇವರು ಮಕ್ಕಳು ಇಲ್ಲದಿದ್ದರು ಪಾಪ ಅದನ್ನು ಅನಾಥೆಯಾಗಿ ಬಿಟ್ಟರೆ ಅದಕ್ಕೆ ಯಾರು ನೋಡ್ತಾರೆ? ಮಕ್ಕಳು ಇವತ್ತಿಲ್ಲ ನಾಳೆ ಆದರೆ ದೇವರು ಕೊಡ್ಬೋದು. ಅಲ್ಲ, ಮಕ್ಕಳು ಅದನ್ನು ಬಿಟ್ಟರೆ ನೀವು ಮದುವೆ ಮಾಡ್ತೀರಾ, ನೀವು ಜೀವನ ಮಾಡ್ತೀರಾ, ಅದರದ್ದು ಕಥೆ ಏನಂದಲ್ಲ ಸುಮಾರಲ್ಲಿ ಹೇಳಿದ ಮೇಲೆ ಸರಿ ನಾನು ಹೇಳಿದೆ, ಇವರಿಗೆ ಮಕ್ಕಳಾಗಿದ್ದರೆ ಸಾಕಲ್ಲ, ಮಕ್ಕಳಾಗಿದ್ದರೆ ಸಾಕು, ಆದರೆ ನಾನು ಎಂಗೇಜ್ಮೆಂಟ್ ಆಗಿದೆ. ನಿಮ್ಗೆ ಗೊತ್ತಾ, ಎಂಗೇಜ್ಮೆಂಟ್ ಆಗಿದ ಅವರನ್ನು ಬಿಟ್ಟು ಇವರನ್ನು ಮತ್ತು ತನ್ನ ಪತ್ನಿ ಜೊತೆ ಸೇರಿ ಅವರಿಗೆ ಮಗುವಾಗಿ ಆ ಎಂಗೇಜ್ಮೆಂಟಿಗೆ ಅವರು ಕಂಪ್ಲೇಂಟ್ ಕೊಟ್ಟು ಅವರಿಗೆ ದಂಡ ಕಟ್ಟಿ ಈ ಹೆಂಡತಿ ಜೊತೆಯಲ್ಲಿ ಈಗ ಬಾಳಿ ಬದುಕ್ತಾರೆ. ನಾವು ಆರಾಧಿಸೋ ದೇವರು ಸಾಮಾನ್ಯವಾದವರಲ್ಲ. ದೇವರಿಗೆ ಸ್ತೋತ್ರ. ನಾನು ನಿಮಗೆ ಹೇಳೋದೇನೆಂದರೆ, ಕುಟುಂಬ ಬಂಧಗಳಲ್ಲಿ, ಸಂಬಂಧಗಳಲ್ಲಿ ಮುರಿದೋಗುವಂಥ ಪರಿಸ್ಥಿತಿ ಇದೆಯಾ, ನೀವು ಅದಕ್ಕೆ ನೀವು ತೀರ್ಮಾನ ಮಾಡ್ಲಿಕ್ಕೆ ಹೋಗಬೇಡ. ನೀವು ಡೈವೋರ್ಸ್ ಮುಂದೆ ನೀವು ಹೇಳಲಿಕ್ಕೆ ಹೋಗಬೇಡ. ನೀವು ಅದಕ್ಕೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗಬೇಡ. ನೀ ಕಂಪ್ಲೇಂಟ್ ಕೊಡು, ಅಲ್ಲಿಕ್ಕೆ ಕೊಡು. ಯಾವುದು ಪರಿಹರಿಸಬೇಕು ಅವರನ್ನು ಪರಿಹರಿಸಿ ಕೊಡ್ತಾರೆ. ಮಕ್ಕಳೇ, ಇದೆಲ್ಲ ಸಾಕ್ಷಿಯಾಗಿ ಹೇಳುದು. ಆದರೆ ಇದರ ಹಿಂದೆ ಕೆಲಸ ಮಾಡೋದು ಯಾರು? ಈ ಪ್ರಪಂಚದ ದೇವರು ಸೈತಾನ. ಈ ಬೇರ್ಪಡಿಸೋದು, ಅಗಲಿಸೋದು, ಗಲಾಟೆ ಮಾಡಿಸೋದು. ನೀವು ಪಾಸ್ಟರ್ ಮೇಲೆ ನಿಮಗೆ ಕೋಪ ಬರ್ತಾ ಇದ್ರೆ ಅರ್ಥ ಏನು ಗೊತ್ತಾ? ನಾವು ಚೆನ್ನಾಗಿರಬಾರ್ದು ಅಂತ ಆ ಪಾರ್ಟಿ ಮಾಡೋ ಕೆಲಸ. ಇಲ್ಲಿದ್ದೀರಾ? ನೀವು ಅದಕ್ಕೆ ಪಾಸ್ಟರ್ ಸರಿಯಲ್ಲ ಅಂತ ನೀವು ಸರಿಯಲ್ಲ ನಾನು ಹೇಳಿಕೊಂಡು ಕಾಲ ಕಳ್ಕೊಂಡು ಅವನ ಅಲ್ಲಿ ನೋಡಿಕೊಂಡು ಚಪ್ಪಾಳೆ ಹಿಡ್ದಾನ, ಹಂಗೆ ಇರಲಿ. ನಾವು ಬಿಟ್ಟು ಕೊಡಬಾರ್ದು. ಸಮಸ್ಯೆಗಳು ಬರುತ್ತದೆ ನಮ್ಮ ಮಧ್ಯದಲ್ಲಿ, ನಿಮ್ಮ ಮಧ್ಯದಲ್ಲಿ, ಗಂಡ ಹೆಂಡತಿ ಮಧ್ಯದಲ್ಲಿ, ಅಪ್ಪ ಮಕ್ಕಳ ಮಧ್ಯದಲ್ಲಿ, ಅಕ್ಕಪಕ್ಕ ಮನೆಯವರ ಮಧ್ಯದಲ್ಲಿ, ಕೆಲಸದಲ್ಲಿ ಸೂಪರ್ವೈಸರ್ಗೂ ವರ್ಕರ್ಗೂ ಮಧ್ಯದಲ್ಲಿ ಎಲ್ಲ ಸಮಸ್ಯೆಗಳು ಬರುತ್ತದೆ. ಆದರೆ ನಾವೇನು ಮಾಡಬೇಕು? ಇರುವುದು ಇಂಥ ಕಾರ್ಯ ಹೀಗೆ ಎಂದು ಹೇಳಿ ಅದು ಬಿಟ್ಟುಬಿಡು. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಆದರೆ ನೀವು ಒಳಗಡೆ ಇಡುವಷ್ಟಕ್ಕೂ ಸೈತಾನನಿಗೆ ಅವಕಾಶ ಕೊಡ್ತಾ ಇದೆ. ಆ ಒಳಗಡೆ ಇರುವಷ್ಟಕ್ಕೂ ಒಳಗಡೆಯಿಂದ ಏನಾಗುತ್ತೆ ಉಕ್ಕುತ್ತಾ ಇರ್ತದೆ. ಅವನು ಹಿಂಗೆ ಮಾತಾಡಿದ್ರು, ಅವನು ಈ ಥರ ಹೇಳಿದ್ರು, ಅವನು ಹಂಗೆ ಮಾತಾಡಿದ್ರು, ಅವನು ಇದು ಸರಿನಾ, ಇದು ಹೇಳ್ತದೆ, ಬಿಡಬಾರ್ದು, ಅವನು ಏನೋ ಮಾಡಬೇಕು. ಹಂಗೆ ಮಾತಾಡುತ್ತಾ ಇರುವಾಗಲೇ ಅವನ ಎದುರುಗಡೆ ಮಗನೇ ಡಾಶ್ ಅಂತ ಹೇಳ್ಕೊಂಡು ಆವಾಗ ಕೈ ಬರು. ಅದಕ್ಕೆ ಅದು ಒಳಗಡೆ ಬಿಡಬಾರ್ದು. ಅರ್ಥ ಆಗ್ತಾ ಇದೆಯಾ? ಹಾಲೆಲೂಯಾ. ಆದರೆ ಸೈತಾನಿಗೆ ಅವಕಾಶ ಕೊಡಬೇಡಿರಿ. ಹಾಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯ ದೇವರ ಮಕ್ಕಳೇ, ನಾನು ಮುಗಿಸುತ್ತೇನೆ. ನೋಡಿ, ನಮಗೆ ಬೇಕಾಗಿರುವುದೇನು? ದೇವರ ಪ್ರತಿರೂಪವಾಗಿರುವ ಕ್ರಿಸ್ತ ಯೇಸುವಿನ ಪ್ರಭಾವವನ್ನು ತೋರಿಸುವ ಸುವಾರ್ತೆ. ದೇವರ ವಾಕ್ಯ, ದೇವರ ವಚನ ಓದು, ಧ್ಯಾನಿಸು, ಕೇಳು, ಅದನ್ನು ಕಲಿ, ಅದರಿಂದ ನಡಿ. ಯಾವ ಶತ್ರು ನಿನ್ನನ್ನು ಮಂಗು ಮಾಡಲಿಕ್ಕಾಗಲ್ಲ. ಮಂಗು ಮಾಡುವ ಪರಿಸ್ಥಿತಿಗಳು
ಬರಬಹುದು, ಬರಲ್ಲ ಅಂದಿಲ್ಲ, ಬರಬಹುದು. ಆದರೂ ಆ ಪರಿಸ್ಥಿತಿ ನಿಮ್ಮನ್ನು ಮಂಗು ಮಾಡಿಸಲ್ಲ. ಅನೇಕ ವಿಷಯ ನಿಮಗೆ ಹೇಳಿದೆ, ನಮ್ಮದು ಹೇಳಿದೆ, ಸೇವಕರದ್ದು ಹೇಳಿದೆ, ಸಭೆಯಲ್ಲಿ ಹೇಳಿದೆ. ಇನ್ನು ಕೆಲವುದು ಹೇಳಲಿಕ್ಕೆ ನಾನು ಕೆಲವು ಫೋಟೋಲ್ಲಿ ಎತ್ಕೊಂಡು ಬಂದಿದೆ, ಇರಲಿ, ಅದು ನೆಕ್ಸ್ಟ್ ವಾರ ಹೇಳ್ತೀನಿ. ಆದರೆ ಗಮನಿಸಿರಿ, ನೀವು ಸೈತಾನನ ಕೈಯಲ್ಲಿ ನೀವು ಮಂಗಾಗಿ ಹೋಗಬೇಡ. ಅದರಿಂದ ನಿಮಗೆ ದುಃಖ ಬರ್ಬೋದು, ಅದರಿಂದಲೇ ನೀವು ನಿರಾಸೆ ಆಗಬಹುದು. ಏನು ಮಾಡಲಿಕ್ಕೆ ಒಂದು ಧೈರ್ಯ ಇಲ್ಲ, ಕೆಲಸಕ್ಕೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ, ಮಕ್ಕಳಿಗೆ ಓದಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ಮಕ್ಕಳಿಗೆ ನೋಡಿ ಶಾಲೆ ಹೋಗ್ಲಿಕ್ಕೆ ಮನಸ್ಸಿಲ್ಲ. ಈ ಥರ ಎಲ್ಲ ನಮ್ಮ ಭವಿಷ್ಯ ಕೂಡ ನಷ್ಟಪಡಿಸೋದು. ನಾವು ಚೆನ್ನಾಗಿ ಮುಖ ಚೆನ್ನಾಗಿ ಸಂತೋಷವಾಗಿ, ಹೃದಯದ ಕಣ್ಣಾಡಿ ಮುಖ, ಹೃದಯ ಸಮಾಧಾನ ಆಗಿದ್ರೆ ಅದು ಮುಖದಲ್ಲಿ ಏನಾಗುತ್ತದೆ, ಸಮಾಧಾನ ಕಾಣಿಸುತ್ತದೆ. ನಾವು ಸಮಾಧಾನವಾಗಿರುವಷ್ಟಕ್ಕೂ ನಾವು ಆರೋಗ್ಯವಾಗಿರುತ್ತದೆ. BP ಶುಗರ್ ಎಲ್ಲ ಬರಲ್ಲ. ನಾವು ಒಳಗಡೆ ಹೃದಯದಲ್ಲಿ ರೋಷ ಉಕ್ಕುತ್ತಾ 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 ಅದು ಪ್ರೆಷರ್ ಜಾಸ್ತಿ ಮಾಡುತ್ತದೆ. ಅದು BP ಆಮೇಲೆ ಮಾತ್ರೆ ತಿನ್ನಬೇಕಾಗತ್ತೆ. ಜಾಸ್ತಿ BP ಮಾತ್ರೆ ತಿಂದರೆ ಕಿಡ್ನಿ ಕಟ್ಟೋಗ್ಬಿಡ್ತದೆ. ಆಮೇಲೆ ಕಿಡ್ನಿಗೆ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಕಿಡ್ನಿ ಕಟ್ಟೋದ ಮೇಲೆ ಲಿವರ್ ಊದ್ಕೊಂಡ್ಬಿಡ್ತದೆ. ಲಿವರ್ ಊದ್ಕೊಂಡ ಮೇಲೆ ಹಾರ್ಟಕ್ಕೆ ಸಮಸ್ಯೆ ಆಗುತ್ತೆ. ಲಾಸ್ಟ್ ಡಮಾರ್ ಆಗಿಬಿಡ್ತದೆ. ಅಲ್ಲಿ ಗಂಡ ಬೇಕಾ ಇರೋದು ಆವಾಗ ಇಟ್ಕೊಂಡಿರಬಾರ್ದು. ಇರೋದು ಏನಾದರೂ ಪ್ರೆಷರ್ ಬಂದರೆ ಆವಾಗೇ ಹೇಳಿಬಿಡು. ಅಂದ ಮಕ್ಕಳೇ, ನಾವು ಸೈತಾನಿಗೆ ಅವಕಾಶ ಕೊಡಬೇಡ. ಆದರೆ ನೀವು ವಾಕ್ಯ ಕೇಳಿದರೆ ನಿನ್ನಲ್ಲಿ ಪ್ರಭಾವದ ಪ್ರಕಾಶ ಉದಯ ಆಗುತ್ತದೆ. ಆ ಸುವಾರ್ತೆಯ ಪ್ರಕಾಶ ನಿನ್ನಲ್ಲಿರುವಂತ ಮಂಗತನಗಳು ಓಡಿಸುತ್ತದೆ. ನಿನ್ನನ್ನು ನಾಶ ಮಾಡಲಿಕ್ಕೆ ಶತ್ರು ಮಾಡುವ ಕುತಂತ್ರದಿಂದ, ಕುಯುಕ್ತಿಯಿಂದ ನೀ ಹೊರಗಡೆ ಬರುತ್ತದೆ. ಹಲ್ಲೆಲೂಯಾ. ಕರ್ತನ ಆತ್ಮನು ನಿನ್ನೊಳಗಡೆ ಬಂದು, ಕರ್ತನ ಆತ್ಮನು ಎಲ್ಲಿದೆಯೋ ಅಲ್ಲಿ ನಿನಗೊಂದು ಬಿಡುಗಡೆ ಕೊಡುತ್ತಾರೆ. ಎದ್ದು ನಿಂತುಕೊಳ್ಳೋಣ, ಪ್ರಾರ್ಥಿಸೋಣ. ಹೌದು, ಬಾಕಿ ಭಾಗ ಬರುವಾರೆ, ಪೂರ್ತಿ ಮುಗುದಿಲ್ಲ ಇದು, ಇದರದ್ದು ಬಾಕಿ ಭಾಗ ಇದೆ. 3ನೇ ಅಧ್ಯಾಯ 17ನೇ ವಾಕ್ಯದ ಕೆಳಗಡೆ ಇನ್ನು ಕೆಲ ಒಳ್ಳೆಯ ಮಾತುಗಳಿದೆ, ಅದು ಬರುವಾರ ಹೇಳ್ತೀನಿ. ಪ್ರಾರ್ಥನೆ ಮಾಡು, ನೀವು ಹೇಳಿ ಹೀಗೆ, ಹೌದು ಕರ್ತನೆ. ಈ ವಾಕ್ಯ ಧ್ಯಾನ ಮಾಡುವಾಗ ನನ್ನ ಸಭೆಯ ಮಕ್ಕಳಿಗೊಂದು ಬಿಡುಗಡೆ ಬಗ್ಗೆ ಒಂದು ಆಸೆ ಇದೆ. ನಿಮ್ಮಲ್ಲಿ ಅನೇಕರು ಇಕ್ಕಟ್ಟಲ್ಲಿದೆ, ಅನೇಕರು ಸುಮ್ಮನೆ ಟೆನ್ಷನ್ ಮಾಡೋರಿದ್ದಾರೆ, ಸುಮ್ಮನೆ ನನಗೆ ಮಾತಾಡದವರೇ ಇದ್ದಾರೆ. ನನ್ನ ಮೇಲೆ ಕೋಪಕ್ಕಂತ ನಾನು ತಿಳ್ಕೊಳ್ತಾ ಇಲ್ಲ, ಅವರ ಕಷ್ಟಕ್ಕೆ ಇರ್ಬೋದು. ಇವತ್ತು ಬಿಡುಗಡೆ ಆಗಬೇಕು, ಇವತ್ತು ಬಿಡುಗಡೆ ಆಗಬೇಕು, ಇವತ್ತು ಬಿಡುಗಡೆ ಆಗಬೇಕು. ಮಕ್ಕಳೇ, ನೀವು ಮಂಗಾಗಿರ್ಲಿಕ್ಕೆ ದೇವರಿಗೆ ಇಷ್ಟ ಇಲ್ಲ. ನೀ ಸಪ್ಪೆಯಾಗಿರ್ಲಿಕ್ಕೆ ನನ್ನ ಕರ್ತನಿಗೆ ಇಷ್ಟ ಇಲ್ಲ. ನೀ ಸುವಾರ್ತೆಯ ಪ್ರಭಾವದಿಂದ ನೀ ಪ್ರಕಾಶವಾಗಬೇಕು. ಅದಕ್ಕೆ ದೇವರು ಇಷ್ಟಪಡ್ತಾರೆ. ನೀ ಪ್ರಾರ್ಥನೆ ಮಾಡು, ಹೌದು ಕರ್ತನೇ, ಆ ಸುವಾರ್ತೆಯ ಪ್ರಕಾಶ ನನಗೆ ಬೇಕು. ಬಾಯಿ ಬಿಟ್ಟು ಕೇಳು, ಬಾಯಿ ಬಿಟ್ಟು ಕೇಳು, ಬಾಯಿ ಬಿಟ್ಟು ಕೇಳು. ಚಿಕ್ಕ ಮಕ್ಕಳು ಕೂಡ ಕೇಳು, ಈ ಸುವಾರ್ತೆಯ ಪ್ರಭಾವ ನನಗೆ ಬೇಕು. ಮಕ್ಕಳೇ ಕೇಳು, ನಿಮ್ಮ ಮನೆಯ ಪರಿಸ್ಥಿತಿಗಳಲ್ಲಿ ಮಕ್ಕಳು ಕೂಡ ಶಾಲೆಗೆ ಹೋಗುವಂಥ ಮಕ್ಕಳೇ, ನಿಮಗೆ ಒಳ್ಳೆ ಬ್ಯಾಗ್ ಬೇಕು, ಒಳ್ಳೆಯ ಯೂನಿಫಾರ್ಮ್ ಬೇಕು, ಶೂಸ್ ಬೇಕು, ನಿಮಗೆ ಇಷ್ಟಪಟ್ಟ ಊಟ ಸ್ಕೂಲ್ಗೆ ತಕೊಂಡು ಹೋಗ್ಲಿಕ್ಕೆ ಬೇಕು. ಆದರೆ ಕೆಲ ಸಮಯ ನೀ ಇಷ್ಟಪಟ್ಟ ತರ ನಡೆಯುತ್ತಾ ಇಲ್ಲದ್ರೆ ಈಗ ಕೇಳು, ಕರ್ತನೇ, ನಾನು ಸುವಾರ್ತೆಯಲ್ಲಿ ನಂಬುತ್ತೇನೆ, ನಾನು ಸುವಾರ್ತೆಯಲ್ಲಿ ಭರವಸೆ ಇಡುತ್ತೇನೆ. ಈ ಸುವಾರ್ತೆ ದೇವರ ಪ್ರತಿರೂಪವಾಗಿರುವ ಯೇಸು ಕ್ರಿಸ್ತನ ಪ್ರಭಾವವಾಗಿದೆ. ಇದು ಬರೀ ಪುಂಡಾಗಿರುವಂತ ಕೆಲ ಪದಗಳಲ್ಲ, ಇದು ದೇವರಾಗಿದ್ದಾರೆ. ವಚನ ದೇವರಾಗಿದೆ, ವಾಕ್ಯ ದೇವರಾಗಿದೆ. ಈ ವಾಕ್ಯ ನಿನ್ನ ಮಂಗುತನ ಓಡಿಸುತ್ತದೆ, ನಿನ್ನ ಕೊರತೆ ನೀಗಿಸುತ್ತದೆ. ನೀವೊಂದು ನಿರ್ಧಾರ ಮಾಡು, ನನಗೆ ಜೀವ ಇರುವ ಕಾಲ ನಾನು ಸಾಲೆ ತಕ್ಕೊಳ್ಳಲ್ಲ ಅಂದ. ನೀ ಸಾಲೆಗಾರನಾಗಿರಬೇಕೆಂಬುದು ಸೈತಾನನ ಉದ್ದೇಶ. ಆದರೆ ಸುವಾರ್ತೆಯಲ್ಲಿ ನಂಬಿಕೆ ಇಡು, ನೀವು ವಾಕ್ಯದಲ್ಲಿ ಭರವಸೆ ಇಡು. ಆ ವಾಕ್ಯದ ಪ್ರಕಾಶ ನಿನ್ನಲ್ಲಿ ಹೊಳೆಯಲಿ. ನಿನ್ನ ಮಂಗುತನ ಹೋಗುತ್ತದೆ, ನಿನ್ನ ಸಾಲೆ ಹೋಗುತ್ತದೆ. ಮತ್ತೆ ನೀ ಸಾಲೆ ಮಾಡ್ಲಿಕ್ಕೆ ಹೋಗಬೇಡ. ಇವತ್ತು ಸೈತಾನಿಂದ ನೀ ಹೊರಗಡೆ ಬಾ. ಈ ತರ ನಿನ್ನನ್ನು ಮಾಡಿಸೋದು ಸೈತಾನನೇ.
ನೀನು ಇವತ್ತು ಹೊರಗಡೆ ಬಾ. ನೀ ಸುವಾರ್ತೆಯಲ್ಲಿ ಭರವಸೆ ಇಡು, ನೀ ಸುವಾರ್ತೆಯಲ್ಲಿ ಆಸೆ ಇಡು, ನೀ ಸುವಾರ್ತೆಯಲ್ಲಿ ಭರವಸೆ ಇಡು. ಅದರದ ಪ್ರಕಾಶ ನಿನ್ನಲ್ಲಿ ಬರುವಾಗ ಆ ಪ್ರಕಾಶದಲ್ಲಿ ನೀ ಹೊರಗಡೆ ಬರ್ತೀರಾ. ಓ ಸರ್ವಶಕ್ತನಾದ ತಂದೆಯಾದ ದೇವರೇ, ಈ ದಿನ ನಿನ್ನ ಮಕ್ಕಳ ಬಿಡುಗಡೆಯ ದಿನವಾಗಿರಲಿ. ಎಲ್ಲ ಮಂಗುತನಗಳು ನಜರೇತಿನ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಬಿಟ್ಟು ತೊಲಗಿ ಹೋಗಲಿ. ಈ ಪ್ರಪಂಚದ ದೇವರು ಮಕ್ಕಳ ಮನಸ್ಸು ಮಂಗು ಮಾಡಿ ನಿರಾಶೆಗಳು, ದುಃಖಗಳು, ಮನೆಯಲ್ಲಿ ಜಗಳಗಳು, ಒಬ್ಬರಿಗೊಬ್ಬರು ಅನ್ಯೋನ್ಯತೆ ತಪ್ಪಿಸುವಂತ ಆ ಮಂಗುತನದ ಆತ್ಮನು ಬಿಟ್ಟು ತೊಲಗಲಿ. ದೇವರ ಪ್ರತಿರೂಪವಾಗಿರುವ ಕ್ರಿಸ್ತ ಯೇಸುವಿನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶ ಉದಯವಾಗಲಿ. ಪ್ರತಿ ಕುಟುಂಬಗಳಲ್ಲಿ ದೇವರ ವಾಕ್ಯ ಅದು ಮೊಳಗಿ ಕೇಳಲಿ, ವಾಕ್ಯ ಕೇಳಲಿ, ವಾಕ್ಯದ ಶಬ್ದ ಮನಗಳಲ್ಲಿ ಕೇಳಲಿ. ಕೇಳುವ ವಾಕ್ಯ ಧ್ಯಾನಿಸುವವರಾಗಿರಲಿ, ವಾಕ್ಯಗಳು ಕೈಕೊಂಡು ನಡೆಯುವವರಾಗಿರಲಿ. ಮಕ್ಕಳ ಕುಟುಂಬ ಪವಿತ್ರಾತ್ಮನಿಂದ ತುಂಬಿದ ಮನೆಗಳಾಗಿರಲಿ. ದೇವರಾತ್ಮರು ಎಲ್ಲಿದ್ದಾರೋ ಆ ಕುಟುಂಬಗಳಲ್ಲಿ ಬಿಡುಗಡೆ ಉಂಟು. ಈ ಮಕ್ಕಳು ಹೋಗುವ ಕಂಪನಿಯಲ್ಲಿ ದೇವರಾತ್ಮನು ಚಲಿಸಲಿ. ಅಲ್ಲಿರುವ ಗಲಿಬಿಲಿಗಳು ನೀಗಲಿ, ಅಲ್ಲಿರುವಂತ ತಿರಸ್ಕಾರಗಳು ನೀಗಲಿ. ಅಲ್ಲಿ ದೇವರಾತ್ಮನಿಂದ ಮಕ್ಕಳಿಗೊಂದು ಸಮಾಧಾನ ಉಂಟಾಗಲಿ. ಯಾರು ಎಲ್ಲೆಲ್ಲಿ ಕೆಲಸ ಕಾರ್ಯಕ್ಕೆ ಹೋಗ್ತಾರೋ ದೇವರೇ ಸ್ವಂತ ಕೆಲಸ ಮಾಡುವವರೇ ಆಗಲಿ, ದೇವರೇ ಕಾಂಟ್ರಾಕ್ಟ್ ತಕ್ಕೊಂಡು ಕೆಲಸ ಮಾಡುವವರೇ ಆಗಲಿ, ಆ ಸ್ಥಳಗಳಲ್ಲಿ ದೇವರಾತ್ಮನ ಮೂಲಕ ಮಕ್ಕಳಿಗೆ ಬಿಡುಗಡೆ ಉಂಟಾಗಲಿ. ದೇವರೇ ಕಾಂಟ್ರಾಕ್ಟ್ ತಕ್ಕೊಂಡು ದುಡಿದ ಮೇಲೆ ದುಡಿದ ದುಡ್ಡು ತಿರುಗಿ ಕೊಡದ ಹಾಗೆ ಅದನ್ನು ಪೆಂಡಿಂಗ್ ಇಟ್ಕೊಂಡಿರುವ ಜಾಗೆಯಲ್ಲಿ ದೇವರಾತ್ಮನು ಹೋಗಿ ಅವರಿಗೆ ಬಿಡುಗಡೆ ಕೊಡಲಿ. ಸೈತಾನನ ಮಂಗುತನದಿಂದ ಹೊರಗಡೆ ಬರಲಿ. ಮನೆ ಕಟ್ಟುವವರ ಮನೆಗಳು ದೇವರೇ ಬೇಗನೆ ಕಟ್ಟಿ ಮುಗಿಯಲಿಕ್ಕೆ ದೇವರಾತ್ಮನು ಆ ಮಕ್ಕಳಿಗೆ ಕಾರ್ಯ ನಡೆಸಲಿ. ಮಂಗುತನಗಳು ಬಿಟ್ಟು ಹೋಗಲಿ. ಮಂಗುತನಕ್ಕೆ ಅಪನಂಬಿಕೆಯಿಂದ ಅವಕಾಶ ಯಾವತ್ತು ಕೊಡದ ಹಾಗೆ ಎಂದ ಹೋರಾಟ ಬರುವಾಗಲೂ, ಎಂದ ಸಮಸ್ಯೆ ಬರುವಾಗಲೂ ಅದು ಮರಣವೇ ಆಗಲಿ. ಕಣ್ಣಿನ ಮುಂದೆ ಪ್ರಾಣ ಹೋಗುವ ಸ್ಥಿತಿ ಬರುವಾಗಲೂ ಪ್ರಾಣ ಕೊಟ್ಟ ಕರ್ತನಿದ್ದಾರೆ ಎಂಬ ನಂಬಿಕೆ ಇರಲಿ. ನಂಬಿಕೆಯಿಂದಲೇ ಮಕ್ಕಳು ಬಿಡುಗಡೆ ಹೊಂದಿಕೊಳ್ಳುವರಾಗಿರಲಿ. ಅದು ಅನಾರೋಗ್ಯವಾಗಲಿ, ಅದು ಅಸಮಾಧಾನವಾಗಲಿ, ಅದು ಆರ್ಥಿಕ ಸಮಸ್ಯೆಗಳಾಗಲಿ, ಒಂದು ಸಾಲೆ ತೆಗೆದುಕೊಳ್ಳುವಂಥ ವಿಷಯ ಬರುವಾಗಲೂ ನಾನು ಕದ ಹಾಕಿ ನಾನು ಯಾರಿಗೂ ಕಾಣದೆ ನಾನು ದೇವರ ವಾಕ್ಯ ಕೇಳಿ ನನ್ನ ಪ್ರಾರ್ಥನೆ ಕೇಳುವ ದೇವರಿಗೆ ಕೇಳುವುದನ್ನೇ ಹೊರತು ಬೇರೆ ನರಮನುಷ್ಯನಿಗೆ ನಾನು ಕೇಳುವುದಿಲ್ಲ. ನಿರ್ಧಾರವಾಗಲಿ, ನಿರ್ಧಾರವಾಗಲಿ, ನಿರ್ಧಾರವಾಗಲಿ. ಮನುಷ್ಯನ ಹತ್ರ ನಾನು ಕೇಳಿ ತಕ್ಕೊಳ್ಳೋದಿಲ್ಲ. ನಾನು ದೇವರನ್ನು ಕೇಳುವಾಗ ದೇವರು ಅದಕ್ಕೆ ಕೆಲ ಮನುಷ್ಯರನ್ನು ನೇಮಿಸುತ್ತಾರೆ ಎಂದು ನಾನು ನಂಬುತ್ತೇನೆ. ದೇವರೇ, ಮಕ್ಕಳು ಸ್ಟ್ಯಾಂಡರ್ಡ್ ಆಗಿ ಬೆಳೆಯಲಿ. ಮಕ್ಕಳು ಆತ್ಮೀಕವಾದ ಸ್ಟ್ಯಾಂಡರ್ಡ್ ಉಳ್ಳವರಾಗಿರಲಿ. ಎಲ್ಲಿ ಹೋಗಿದರೂ ಮಂಜನಗಳಲ್ಲಿ ಸಭೆಯ ಮಕ್ಕಳೊಂದು ಸ್ಟ್ಯಾಂಡರ್ಡ್ ಉಳ್ಳವರಾಗಿರಲಿ. ಯಾವುದೇ ವಿಷಯದಲ್ಲಿಯೂ ಮಕ್ಕಳು ವಿಶ್ವಾಸಕ್ಕೆ ತಕ್ಕ ಹಾಗೆ ಒಂದು ಸ್ಟ್ಯಾಂಡರ್ಡ್ ಆಗಿರಲಿ. ಕರ್ತನೇ, ಈ ಸುವಾರ್ತೆಯ ಪ್ರಕಾಶ ಈ ಮಕ್ಕಳಲ್ಲಿ ಯಾವಾಗಲೂ ಹೊಳೆಯುತ್ತಾ ಇರಲಿ. ನಿನ್ನ ಕೃಪೆಯಲ್ಲಿ ಮರೆಮಾಚಿಕೊಳ್ಳಲಿ. ರಕ್ತದ ಕೋಟೆಯೊಳಗಡೆ ಮಕ್ಕಳು ಸುರಕ್ಷಿತರಾಗಲಿ. ಕರ್ತನೇ, ನಿನ್ನ ಬರೋಣವು ಯಾವಾಗ ಆಗಿದರೂ ಸರಿ. ಕರ್ತನೇ, ನಿನ್ನ ಬರೋಣವು ಯಾವ ನಿಮಿಷದಲ್ಲಿ ಆಗಿದರೂ ಸರಿ. ಆ ನಿಮಿಷದಲ್ಲಿ ರಪ್ಪೆ ಬಡಿಯಷ್ಟೊಳಗಡೆ ಮಾರ್ಪಾಡು ಹೊಂದಿ ನಿಮ್ಮ ಜೊತೆ ಸೇರುವಂತೆ ನಮ್ಮೆಲ್ಲರಿಗೂ ಕ್ರಮ ನೀಡು. ಈ ಸತ್ಯ ಸುವಾರ್ತಕ್ಕೆ ಸಾಕ್ಷಿಗಳಾಗಲಿಕ್ಕೆ ಮಕ್ಕಳಿಗೆ ಕೃಪ ನೀಡು ಕರ್ತನೆ.
ಅದಕ್ಕೆ ಶಕ್ತಿ ಕೊಡಿ, ವರ ಕೊಡಿ, ಅಭಿಷೇಕ ಮಾಡಿ. ಶಾಲೆ ಹೋಗುವ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿ. ಮಕ್ಕಳು ಗಾಡಿ ಹತ್ತುವಾಗ ಇಳಿಯುವಾಗಲೆಲ್ಲ ನೀ ಜೊತೆದು ನಡೆಸಪ್ಪ ದೇವರೇ. ಮಳೆಯ ಆರ್ಭಾಟದಿಂದ ಅನೇಕ ಸ್ಥಳಗಳಲ್ಲಿ ಅನೇಕ ಕಷ್ಟಗಳು, ನಷ್ಟಗಳು, ಪ್ರಾಣಾಪಾಯಗಳು ಆಗುತ್ತಾ ಇದೆ ದೇವರೇ. ಅಂಥ ಪರಿಸ್ಥಿತಿಗಳು ನಮ್ಮ ರಾಜ್ಯದಲ್ಲಿಯೂ, ನಮ್ಮ ದೇಶದಲ್ಲಿಯೂ, ಪ್ರಪಂಚದ ಎಲ್ಲ ಕಡೆಯೂ ಬರದ ಹಾಗೆ ಪ್ರಳಯಗಳಿಂದ ಪ್ರಾಣಹಾನಿ ಬರದಿರಲಿ, ನಷ್ಟ ಕಷ್ಟಗಳು ಬರದಿರಲಿ ದೇವರೇ. ಸರ್ಕಾರ ಬಲಪಡಿಸಿ ನಿಲ್ಲಿಸು. ಸ್ಟೇಟ್ ಗವರ್ಮೆಂಟನ್ನು, ಸೆಂಟ್ರಲ್ ಗವರ್ಮೆಂಟನ್ನು ಭದ್ರವಾಗಿ ನಿಲ್ಲಿಸು. ಜಮ್ಮು ಕಾಶ್ಮೀರಿನ ಎಲ್ಲೇ ಭಾಗಗಳಲ್ಲಿ ಉಗ್ರಗಾಮಿಗಳ ಅಟ್ಟಹಾಸಗಳು ಅದು ಮಟ್ಟವಾಗಲಿ. ನಮ್ಮ ದೇಶದ ಸೈನಿಕರಿಗೆ ಪ್ರಾಣ ತ್ಯಾಗ ಆಗದ ಹಾಗೆ ಅವರು ಕಾಪಾಡಲ್ಪಡಲಿ. ದೇಶ ಕಾಪಾಡುವ ಸೈನಿಕರು ಅವರು ದೇವರೇ, ಅವರು ಪ್ರಾಣಾಪಾಯದಿಂದ ತಪ್ಪಿಸಲ್ಪಡಲಿ ದೇವರೇ. ಲಾಯರ್ಗಳು, ಜಡ್ಜ್ಗಳು ಜನರಿಗೆ ನ್ಯಾಯ ನೀತಿ ಒದಗಿಸಿಕೊಡಲಿ. ಡಾಕ್ಟರ್ಗಳು, ಸಿಸ್ಟರ್ಗಳು ಜನರಿಗೆ ಒಳ್ಳೆಯ ಆಸ್ಪತ್ರೆಯ ಚಿಕಿತ್ಸೆಗಳು ಕೊಡುವಂಥವರಾಗಿರಲಿ ದೇವರೇ. ಗವರ್ಮೆಂಟ್ ಅಧಿಕಾರಿಗಳು, ತಹಸೀಲ್ದಾರ್ಗಳು, ವಿಲೇಜ್ ಆಫೀಸರ್ಗಳು ಮೊದಲು, ಪಂಚಾಯತ್ ಸೆಕ್ರೆಟರಿಗಳು ಮೊದಲುಗೊಂಡ ಅಧಿಕಾರಿಗಳು ಜನಕ್ಷೇಮಕ್ಕೆ ಬೇಕಾದ ಅವರಿಗೆ ಉಪಕಾರವಾದ ಕಾರ್ಯಗಳು ಮಾಡುವುದಾಗಿರಲಿ. ಎಲ್ಲ ಕಡೆಯೂ ಸೈತಾನನ ಕ್ರಿಯೆಗಳು ನಾಶವಾಗಲಿ. ದೇವರಾತ್ಮನ ಪ್ರಭಾವ ಪ್ರಕಾಶವಾಗಲಿ. ತಂದೆಯೇ, ನಿನ್ನ ದಾಸರಾದ ಸೇವಕರಾದ ನಮ್ಮನ್ನು ಕೊಡೆ, ನಮ್ಮ ಕುಟುಂಬವನ್ನು ಕೊಡೆ, ನಿಮ್ಮ ಮುಂದೆ ತಗ್ಗಿಸಿಕೊಳ್ಳುತ್ತೇನೆ. ಕೇಳಿದ ವಾಕ್ಯದ ಪ್ರಕಾರ ನಾವು ಕೂಡ ನಡೆದುಕೊಂಡು ನಿನ್ನ ಕೃಪೆಗೆ ಪಾತ್ರರಾಗಲಿಕ್ಕೆ, ಪ್ರಕಾಶವುಳ್ಳವರಾಗಲಿಕ್ಕೆ ನಮ್ಮೆಲ್ಲರಿಗೂ ಸಹಾಯ ಮಾಡು. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಪರಲೋಕದ ತಂದೆಯಾದ ದೇವರೇ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮ ದೇವರ ಐಕ್ಯತೆಯು ಮತ್ತು ಅನ್ಯೋನ್ಯತೆಯು ಸದಾಕಾಲ ನಿಮ್ಮೆಲ್ಲರ ಮೇಲೆ ನೆಲೆಗೊಂಡಿರಲಿ. ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಿ.